ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಾಕ್ಯ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಾಕ್ಯ. ಆ ವಾಕ್ಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕಾಗಿರುವಂತಹ ಕೆಲವೊಂದು ವಿಷಯಗಳ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ನಾಯಿಗಳಿಗೆ ಎಚ್ಚರಿಕೆ ಉಳ್ಳವರಾಗಿರಿ. ನಾಯಿಗಳಿಗೆ ಎಚ್ಚರಿಕೆ ಉಳ್ಳವರಾಗಿರಿ ಅಂದರೆ ಏನು ಅರ್ಥ ಅಂತ ಕೇಳಿದರೆ, ನಾವು ಸಾಧಾರಣವಾಗಿ ನೋಡುವಂತಹ ಮನೆಯಲ್ಲಿ ಸಾಕುವಂಥ ನಾಯಿಗಳಲ್ಲ, ಬೀದಿಯಲ್ಲಿರುವಂತಹ ನಾಯಿಗಳು ಅಲ್ಲ. ಅದಕ್ಕೆ ಎಚ್ಚರಿಕೆಯಾಗೇ ಇರಬೇಕು. ಸತ್ಯವೇದ ಹೇಳುವಷ್ಟು ಅದು ಮುಖ್ಯವಲ್ಲ ಅಲ್ವಾ? ಹಾಗಾದರೆ ನಾಯಿ ಎಂಬುದಾಗಿ ಉಲ್ಲೇಖ ಆಗಿರುವುದು ಯಾರಂತ ಕೇಳುವುದಾದರೆ, ತನ್ನ ಹಳೆಯ ಪಾಪವನ್ನು ಬಿಟ್ಟು ಹೋದಂಥ ಪಾಪವನ್ನು ಮತ್ತೆ ಮಾಡುವವರು. ಬೇರೆ ಒಂದು ಮಾತಲ್ಲಿ ಹೇಳುವುದಾದರೆ ಹಿಂಜಾರಿ ಹೋದವರು. ಪೇತ್ರನ ಇದ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ನಾಯಿ ತಾನು ಕಕ್ಕಿದ್ದನ್ನು ಮತ್ತೆ ತಿನ್ನುವ ರೀತಿಯಲ್ಲಿ ಒಬ್ಬನು ತಾನು ಬಿಟ್ಟಂತಹ ಪಾಪವನ್ನು ಮತ್ತೆ ತೆಗೆದುಕೊಂಡು ಮುಂದುವರಿಯುವುದು. ಪಾಪವನ್ನೆಲ್ಲ ಅರಿಕೆ ಮಾಡಿ ಬಿಟ್ಟು ಅಭಿಷೇಕ ಮಾಡಲ್ಪಟ್ಟು ಚೆನ್ನಾಗಿ ಸೇವೆಯನ್ನು ಮಾಡಿ ಮತ್ತೆ ಆ ಪಾಪದ ಸ್ವಭಾವ ತನ್ನನ್ನು ಜಯಿಸುವುದರಿಂದ ತಾನು ಏನೆಲ್ಲ ಬಿಟ್ಟನೋ ಅವೆಲ್ಲವನ್ನ ಮತ್ತೆ ತೆಗೆದುಕೊಳ್ಳುತ್ತಾರೆ ನೋಡಿ. ಆ ರೀತಿಯ ಹಿಂಜಾರಿ ಹೋದವರಿಗೆ ನಾವು ಜಾಗರೂಕರಾಗಿರಬೇಕು. 2ನೇ ಕಾರ್ಯವನ್ನು ನೋಡಿ, ದುಷ್ಟ ಕೆಲಸದವರಿಗೆ ಒಂದು ಜಾಗರೂಕರಾಗಿರಬೇಕು. ದುಷ್ಟ ಕೆಲಸದವರೆಂಬುದಾಗಿ ಹೇಳುವುದು ಸೇವಕರ ಕುರಿತಾಗಿ ಹೇಳುವಂಥದ್ದಾಗಿದೆ. ಸೇವಕರಲ್ಲಿ ಒಳ್ಳೆಯ ಸೇವಕರು ಇದ್ದಾರೆ, ದುಷ್ಟ ಸೇವಕರು ಕೂಡ ಇದ್ದಾರೆ. ಆ ದುಷ್ಟ ಸೇವಕರುಗಳನ್ನು ಕಂಡುಹಿಡಿದು ಅವರಿಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. 3ನೇದಾಗಿ, ಸುನ್ನತಿಯಾದವರ ಬಳಿಯಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ಇದನ್ನು ಯಾರನ್ನು ಹೇಳ್ತಾ ಇದೆ ಅಂದರೆ, ಪಾರಂಪರ್ಯವನ್ನು ಹಿಂಬಾಲಿಸುವವರು. ಯಹೂದ ಪಾರಂಪರ್ಯವನ್ನು ಹಿಂಬಾಲಿಸಿ ತಮ್ಮ ಕ್ರಿಯೆಗಳಿಂದಲೇ ದೇವರನ್ನು ನಾವು ಹೊಂದಲು ಸಾಧ್ಯ ಎಂಬುದಾಗಿ ಹೇಳಿ ಕೃಪೆಯ ವಿರುದ್ಧವಾಗಿ ಕಾರ್ಯವನ್ನು ಇಟ್ಟು ವಿಶ್ರಾಂತಿ ದಿನವನ್ನು ಆಚರಣೆ ಮಾಡುವುದು, ಸುನ್ನತಿ ಮಾಡಿಕೊಳ್ಳುವಂಥದ್ದು, ಸಂಪ್ರದಾಯವನ್ನು ಅನುಸರಿಸುವಂಥದ್ದು, ಇಂತಹ ಕಾರ್ಯಗಳ ಮುಖಾಂತರವಾಗಿ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯ, ಪರಲೋಕ ರಾಜ್ಯವನ್ನು ತಲುಪಲು ಸಾಧ್ಯ ಎಂಬುದಾಗಿ ಹೇಳುವ ಹಳೆಯ ಪಾರಂಪರ್ಯವನ್ನು ಹಿಂಬಾಲಿಸುವಂತಹ ಸೇವಕರುಗಳು ಅಥವಾ ಮನುಷ್ಯರು, ಅವರಿಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ನೋಡುವಂಥ ಕಾರ್ಯ ಯಾರು ಅಂತ ನೋಡುವುದಾದರೆ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರು ಅಥವಾ ದುಷ್ಟ ಸೇವಕರಿಗೆ ನಾವು ಎಚ್ಚರಿಕೆಯಾಗಿರಬೇಕು. ಸತ್ಯವೇದ ನಮಗೆ ಕಲಿಸಿಕೊಡುವಂಥ ಕಾರ್ಯಕ್ಕನುಸಾರವಾಗಿ ಒಬ್ಬ ಕ್ರೈಸ್ತನ ಜೀವನದಲ್ಲಿ ಸೇವಕರು ಬಹಳ ಮುಖ್ಯವಾದವರುಗಳು. ಸೇವಕರ ಸಹಾಯವಿಲ್ಲದೆ ಒಬ್ಬ ವಿಶ್ವಾಸಿ ಬೆಳೆಯುವುದು ಎನ್ನುವುದು ಸ್ವಲ್ಪ ಕಷ್ಟ. ದೇವರು ಒಂದು ಸಿಸ್ಟಮನ್ನು ಏರ್ಪಡಿಸಿದ್ದಾರೆ. ಎಫೆಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12-13 ವಾಕ್ಯಗಳನ್ನು ಓದಿ ನೋಡುವುದಾದರೆ, ನಾವು ಕ್ರಮವಾಗುವುದಕ್ಕೂ ಕ್ರಿಸ್ತನ ಪರಿಪೂರ್ಣ ಬೆಳವಣಿಗೆಯ ತಕ್ಕ ಬೆಳವಣಿಗೆಯನ್ನು ಹೊಂದುವುದಕ್ಕೂ ಕರ್ತನು 5 ವಿಧವಾಗಿರುವ ಸೇವೆಯನ್ನು ಏರ್ಪಡಿಸಿದರು. ಕೆಲವರನ್ನು ಅಪೊಸ್ತಲರಾಗಿಯೂ, ಕೆಲವರನ್ನು ಪ್ರವಾದಿಗಳಾಗಿಯೂ, ಕೆಲವರನ್ನು ಸುವಾರ್ತಿಕರಾಗಿಯೂ, ಕೆಲವನ್ನ ಬೋಧಕರನ್ನಾಗಿಯೂ, ಕೆಲವರನ್ನು ಉಪದೇಶಕರನ್ನಾಗಿಯೂ ಎಂಬುದಾಗಿ 5 ವಿಧವಾಗಿರುವ ಸೇವೆಯನ್ನು ಏರ್ಪಡಿಸಿದರು. ಹಾಗಾದರೆ ಕೆಲವರು ಹೇಳುತ್ತಾರೆ, ಈ ಸೇವಕರು ಯಾರು ಬೇಡ ನಮಗೆ ಎಂಬುದಾಗಿ. ನಾವು ದೇವರನ್ನು ಹಿಡಿದು ವೈಯಕ್ತಿಕವಾಗಿ ನಾವು ದೇವರೊಂದಿಗೆ ಬೆಳೆಯುತ್ತೇವೆ ಎಂಬುದಾಗಿ ಹೇಳುವಂಥದ್ದು ಬಹಳ ಕಷ್ಟ. ಯಾಕಂದರೆ ದೇವರು ತಾನು ಒಂದು ಯೋಜನೆಯನ್ನು, ಸಿಸ್ಟಮನ್ನು ಏರ್ಪಡಿಸಿರುವಾಗ ಅದನ್ನು ದಾಟಿ ದೇವರು ಕ್ರಿಯೆ ಮಾಡುವುದು ವಾಡಿಕೆಯಲ್ಲ. ಅವರು ಒಂದು ಕಾರ್ಯವನ್ನು ನೇಮಿಸಿಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಮೂಲಕವಾಗಿ ಕ್ರಿಯೆ ಮಾಡ್ತಾರೆ. ನೀವು ಪರಿಪೂರ್ಣವಾದ ಬೆಳವಣಿಗೆಯನ್ನು ಹೊಂದಬೇಕೆಂದು ಸೇವಕರ ಸೇವೆ ನಮಗೆ ಅವಶ್ಯ. ಅದನ್ನು ಬಿಟ್ಟುವೆ ಅಥವಾ ನಿರಾಕರಿಸಿ ಬಿಟ್ಟಾಗಲೇ ನಾವು ಕ್ರಿಸ್ತನಲ್ಲಿ ತಕ್ಕ ಅಳತೆಗೆ ಬೆಳೆಯಲು ಸಾಧ್ಯವಿಲ್ಲ. ಏಕೆಂದರೆ ಸತ್ಯವೇದ ಹೇಳುತ್ತದೆ, ಒಂದು ವೇಳೆ ನೀವು ಕ್ರೈಸ್ತರಾಗಿರಬಹುದು, ಸಭೆಯಾದದ್ದು ಕ್ರಮವಾಗಿರಬೇಕು. ಅನಂತರ ಕ್ರಿಸ್ತನ ಬೆಳವಣಿಗೆಗೆ ತಕ್ಕ ಹಾಗೆ ಬೆಳವಣಿಗೆಯನ್ನು ಹೊಂದಬೇಕು. ಇದಕ್ಕೋಸ್ಕರವಾಗಿ 5 ಸೇವಕರು ಅನುಗ್ರಹಿಸಲ್ಪಟ್ಟಿದ್ದಾರೆ. ಆದರೆ ಸೇವಕರನ್ನು ಅವಾಯ್ಡ್ ಮಾಡಿ ನಾವು ಒಂದು ಕ್ರೈಸ್ತೀಯ ಜೀವಿತವನ್ನು ನಡೆಸಲು ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಸೇವಕರಲ್ಲಿ ಹಲವು ವಿಧವಾಗಿರುವಂಥ ಸೇವಕರಿದ್ದಾರೆ. ಒಳ್ಳೆಯ ಸೇವಕರು ಇದ್ದಾರೆ, ದುರ್ಮನಸ್ಸಿನಿಂದ ಇರುವ ಕೆಲಸ ಮಾಡುವವರು ಇದ್ದಾರೆ. ಇಬ್ಬರು ಕೂಡ ಸಮ ಅಳತೆಯಲ್ಲಿ ಬೆರೆತಿದ್ದಾರೆ. ಕಡೆಯ ಕಾಲ ಬರುವಾಗ ಇದರಲ್ಲಿ ದುಷ್ಟ ಸೇವಕರ ಎಣಿಕೆ ಅಧಿಕವಾಗುವುದನ್ನು ನೋಡಬಹುದು.
ಹಾಗಾದರೆ ಸೇವಕರು ಇಲ್ಲದೇ ಇರಲು ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಒಳ್ಳೆಯ ಸೇವಕರನ್ನು ನಾವು ಹಿಂಬಾಲಿಸಬೇಕು, ದುಷ್ಟ ಸೇವಕರನ್ನು ಹಿಂಬಾಲಿಸಬಾರದು. ಇದಕ್ಕೆ ಒಂದೇ ಒಂದು ದಾರಿ ಏನಂತ ಕೇಳುವುದಾದರೆ, ದುಷ್ಟ ಸೇವಕರು ಯಾವ ರೀತಿ ಇರ್ತಾರೆ, ಒಳ್ಳೆಯ ಸೇವಕನ ಗುರುತುಗಳು ಏನೇನು ಎನ್ನುವುದು ನಮಗೆ ಗೊತ್ತಾಗಬೇಕು. ನೋಡಿ, ನಾವು ಒಂದೊಂದು ವಸ್ತುವನ್ನು ಖರೀದಿಸುವಾಗ ಚೆನ್ನಾಗಿದೆ ಅಂತ ನೋಡಿ ಖರೀದಿ ಮಾಡ್ತೀವಿ. ಒಂದು ಮಾರ್ಕೆಟ್ಗೆ ಹೋಗುವುದಾದರೆ ಒಂದು ಒಂದು ಬ್ರಷ್ ಆಗಿರ್ಬೋದು ಅಥವಾ ಟೂತ್ಪೇಸ್ಟ್ ಖರೀದಿ ಮಾಡೋದಾದರೂ ಕೂಡ ಸೆಲೆಕ್ಟ್ ಮಾಡಿ ಆರಿಸಿಕೊಂಡು ನಮಗೆ ಬೇಕಾಗಿರುವ ಬ್ರ್ಯಾಂಡ್ನೇ ಖರೀದಿ ಮಾಡ್ತೀವಿ. ಒಂದು ಬಟ್ಟೆ ತಗೊಳಕ್ಕೆ ಹೋದರೆ ಹಲವು ವರ್ಣಗಳಲ್ಲಿ ಆಯ್ಕೆ ಮಾಡಿ ಯಾವುದು ಸರಿಯಾಗಿರುತ್ತೆ, ಆ ಬಟ್ಟೆಯ ಕ್ವಾಲಿಟಿ ಏನು ನೋಡಿ ಖರೀದಿ ಮಾಡ್ತೀವಿ. ಒಂದು ಅಕ್ಕಿಯನ್ನು ನೋಡಕ್ಕೆ ಹೋದರೂ ಕೂಡ ಹಲವು ಅಕ್ಕಿಯನ್ನು ನೋಡಿ ಸ್ಯಾಂಪಲ್ ಎಲ್ಲ ತೆಗೆದುಕೊಂಡು ಬಾಯಲ್ಲಿ ಹಾಕಿ ಅಗಿದು ನೋಡಿ ಆಮೇಲೆ ತಾನೇ ತಗೋತೀವಿ. ಆದರೆ ಸೇವಕನ ವಿಷಯದಲ್ಲಿ ಮಾತ್ರ ನಾವು ಇಷ್ಟೊಂದು ಶ್ರಮವನ್ನು ವಹಿಸೋದೇ ಇಲ್ಲ. ಯಾವ ರೀತಿ ಸೇವಕರನ್ನು ಇವರು ಆರಿಸಿಕೊಳ್ಳುತ್ತಾರೆ ಇವಾಗಿರುವ ಕಾಲದಲ್ಲಿ ಅಂತ ನೋಡಿದ್ರೆ, ಚರ್ಚ್ ಮನೆಯ ಪಕ್ಕದಲ್ಲಿರಬೇಕು. ಭಾನುವಾರ ಆದರೆ ನಾವು ಹೋಗಿ ಸಭೆಯ ಆರಾಧನೆ ಮುಗಿಸಿ ಬೇಗ ಮನೆಗೆ ಬರಬೇಕು. ಆ ಪಕ್ಕದಲ್ಲಿರುವವರು ಒಳ್ಳೆಯವರ, ಆ ಸೇವಕರು ಕೆಟ್ಟವರ, ಅದ್ರ ಬಗ್ಗೆ ಚಿಂತೆ ಇಲ್ಲ ನಮಗೆ. ಅವರು ಏನೋ ಮಾಡಿ ಹೋಗುತ್ತಾರೆ, ನಾವು ಹೋಗಿ ಆರಾಧನೆಯಲ್ಲಿ ಭಾಗವಹಿಸಿ ಅವರು ಹೇಳುವಂಥ ವಾಕ್ಯವನ್ನು ಕೇಳಿ ಬರಬೇಕು, ಆ ರೀತಿಯಾಗಿ ಅನ್ಕೋತಾರೆ. ಇನ್ನು ಕೆಲವರನ್ನು ನೋಡುವುದಾದರೆ ಕೆಲವೊಂದು ಆಡಂಬರವಾದ ಚರ್ಚ್ ಆಗಿರಬೇಕು. ಇದು ಚಿಕ್ಕದಾಗಿ ಒಂದು ಗುಡಿಸೆ ಥರ ಕಾಣ್ತಾ ಇದೆ, ಒಂದು ಶೀಟ್ ಹಾಕಿದ್ದಾರೆ, ಇದರಲ್ಲಿ ಒಳ್ಳೆ ಸತ್ಯ ಸಿಗಲ್ಲ ಎಂಬುದಾಗಿ ಇವರೇ ಒಂದು ತೀರ್ಮಾನ. ದೊಡ್ಡ ದೊಡ್ಡ ಯೇಸುವನ್ನು ಹಾಕಿ, ಬಲ್ಪ್ ಹಾಕಿ, ಲೈಟ್ ಹಾಕಿ ಆ ಸಭೆಗೆ ಹೋಗುವುದೇ, ಆ ಸೇವಕರನ್ನು ಹಿಂಬಾಲಿಸುವಂಥದ್ದೇ ಒಂದು ಅಂತಸ್ತು ಎಂಬುದಾಗಿ ಭಾವಿಸಿ ಅವರು ಒಳ್ಳೆಯವರ, ಕೆಟ್ಟವರ, ದುಷ್ಟರ ಏನೂ ನೋಡೋದಿಲ್ಲ. ಅವರು ಜನಗಳಿಂದ ಸ್ವೀಕರಿಸಲ್ಪಟ್ಟರು. ಆ ಚರ್ಚಲ್ಲಿ ನೋಡಿ ಬಹಳ ಕೂಟ ಇದೆ. ದೊಡ್ಡ ದೊಡ್ಡ ಲಾಯರ್ಸು, ಡಾಕ್ಟರ್ಸು ಎಲ್ಲ ಹೋಗ್ತಾರೆ. ಅವರೆಲ್ಲ ಗೊತ್ತಿಲ್ಲದೇನ ಹೋಗ್ತಾರೆ ಎಂಬುದಾಗಿ ಹೇಳಿ ಅಂತಸ್ತಿಗೋಸ್ಕರವಾಗಿ ಸಭೆಯನ್ನು ಹುಡುಕುವವರು ಇದ್ದಾರೆ. ಇದು ಯಾವುದೊಂದು ನಮಗೆ ಸಹಾಯ ಮಾಡಲ್ಲ. ಒಳ್ಳೆಯವರು ಚಿಕ್ಕ ಸಭೆಯಲ್ಲಿ ಕೂಡ ಇರ್ಬೋದು. ಒಂದು 10 ಮಂದಿ ಇರುವಂಥ ಸಭೆಯಲ್ಲಿ ಕೂಡ ಒಂದು ಒಳ್ಳೆ ಆಸಕ್ತಿಯುಳ್ಳ ಸೇವಕ ಇರ್ಬೋದು. ಅದಕ್ಕೋಸ್ಕರ ಒಂದು ಒಳ್ಳೆ ದೊಡ್ಡ ಸಭೆಯಲ್ಲಿರುವವರು ಎಲ್ಲರೂ ಕೆಟ್ಟವರೆಂಬುದಾಗಿ ಹೇಳ್ತಾ ಇಲ್ಲ. ನೀವು ಒಂದು ಒಳ್ಳೆ ಸೇವಕರನ್ನು ಎಲ್ಲಿ ಬೇಕಾದರೂ ಹುಡುಕಲು ಸಾಧ್ಯ. ಚಿಕ್ಕ ಗುಡಿಸಲಿನ ಸಭೆಯಾಗಿದ್ದರೂ ಅದರಲ್ಲೂ ಹುಡುಕಬಹುದು, ದೊಡ್ಡ ಸಭೆಯಲ್ಲೂ ಇರ್ತಾರೆ. ಆದರೆ ಅದನ್ನು ಕಂಡು ಹಿಡಿಯಬೇಕಾಗಿರುವುದು ನಮ್ಮ ಕರ್ತವ್ಯ. ಏಕೆಂದರೆ ಇದು ನಮ್ಮ ಆಂತರ್ಯ ಮನುಷ್ಯನನ್ನು ತೀರ್ಮಾನಿಸುವಂಥದ್ದು. ಸೇವಕರನ್ನು ಹಿಂಬಾಲಿಸಬೇಕೆಂದರೆ ನಮ್ಮ ಆತ್ಮಿಕ ಜೀವನವನ್ನು ನೋಡಿ ಅದಕ್ಕೆ ಒಂದು ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತದೆ. ಯಾರಾದರೂ ಒಬ್ಬರ ಸೇವಕರನ್ನು ತೆಗೆದುಕೊಂಡು ಅವರು ಹೇಳುವಂತಹ ಯಾವ ಒಂದು ಸತ್ಯವಿಲ್ಲದ ಕಾರ್ಯವನ್ನು ಅಥವಾ ತದ್ವಿರುದ್ಧವಾದ ಕಾರ್ಯವನ್ನು ಕೇಳುವುದಾದರೆ ಅದು ನನ್ನ ಜೀವನ ಚಕ್ರವನ್ನೇ ಬದಲಾಯಿಸುತ್ತದೆ. ಯಾಕೊಬ್ಬನು ಅದನ್ನೇ ಆಗಾಗ ಹೇಳ್ತಾರೆ, ಆಯುಷ್ ಚಕ್ರವನ್ನೇ ಬೆಂಕಿ ಹಚ್ಚುತ್ತದೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಬಹಳ ಗಮನವಾಗಿ ನಮ್ಮ ಆತ್ಮಿಕ ಜೀವನದಲ್ಲಿ ಕರ್ತನೊಂದಿಗೆ ನಮ್ಮನ್ನು ಜೋಡಿಸುವಂತಹ ಒಳ್ಳೆಯ ಕೆಲಸದವರನ್ನು ಕಂಡುಕೊಳ್ಳಬೇಕಾಗಿರುವುದು ಮೊದಲು ನಮ್ಮ ಕರ್ತವ್ಯ. ಅದನ್ನೇ ಮೊದಲು ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ದುಷ್ಟ ಕೆಲಸದವರೆಗೆ ಎಚ್ಚರಿಕೆಯಾಗಿರಿ. ಅವರು ದುಷ್ಟರು ಎಂಬುದಾಗಿ ಹಣೆಯಲ್ಲಿ ಬರ್ಕೊಂಡು ಅವರು ಬರೋದಿಲ್ಲ. ಅವರ ದುಷ್ಟರು ಎಂಬುದಾಗಿ ತಕ್ಷಣ ನೋಡಿದ ಕೂಡಲೇ ಕಂಡುಹಿಡಿಯೋಕ್ಕಾಗಲ್ಲ. ಅವರ ಒಂದು ಕಾರ್ಯ, ಅವರ ಒಂದು ಸ್ವಭಾವ, ಅವರು ಪ್ರಕಟಿಸುವಂತಹ ಕ್ರಿಯೆಗಳು, ಅವರಲ್ಲಿ ಉದ್ಭವವಾಗುವಂತಹ ಒಳ್ಳೆಯ ಫಲಗಳು, ಇದುವೇ ಒಬ್ಬ ಮನುಷ್ಯನನ್ನು ಒಳ್ಳೆಯ ಸೇವಕನಾಗಿ ದುಷ್ಟ ಸೇವಕನ ಎಂಬುದಾಗಿ ನಮಗೆ ಗುರುತಿಸುವಂಥದ್ದು. ಈ ಒಂದು ಸೇವಕನನ್ನು ಆರಿಸುವಂಥ ವಿಷಯದಲ್ಲಿ ನಾವು ಹಿಂಬಾಲಿಸುವುದಕ್ಕೆ ಆರಿಸಿಕೊಳ್ಳುವಂಥ ಒಬ್ಬ ಸೇವಕನು ಒಳ್ಳೆಯವರಾಗಿರಬೇಕು. ದುಷ್ಟ ಮನುಷ್ಯನನ್ನಾಗಲಿ ಒಬ್ಬ ಸುಳ್ಳು ಸೇವಕರನ್ನಾಗಲಿ ಹಿಂಬಾಲಿಸಲು ಮುಂದಾಗುವುದಾದರೆ ಅದಕ್ಕೆ ಇರಬೇಕಾಗಿರುವ ಕ್ರಯವನ್ನು ಖಂಡಿತವಾಗಿ ಸಲ್ಲಿಸಲೇಬೇಕಾಗುತ್ತೆ. ಕರ್ತನ ಶಾಪ ಅವರನ್ನು ಸ್ವೀಕರಿಸುವಾಗ ನಮ್ಮ ಜೀವನದಲ್ಲಿ ಹಲವು ಬಾಧೆಗಳನ್ನು ಉಂಟು ಮಾಡುತ್ತದೆ. ನೋಡ್ರಿ, ಕರ್ತನು ಒಂದು ಕಾರ್ಯವನ್ನು ಹೇಳುತ್ತಾರೆ ಯೋನ ಬಳಿಯಲ್ಲಿ, ನೀನು ನಿನೆವೆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣಕ್ಕೆ ವಿರುದ್ಧವಾಗಿ ಪ್ರವಾದನೆಯನ್ನು ನುಡಿ, ಅವರ ಪಾಪ ನನ್ನ ಸನ್ನಿಧಿಯನ್ನು ತಲುಪಿದೆ ಎಂಬುದಾಗಿ ಹೇಳಿ ಕಳುಹಿಸುತ್ತಾರೆ. ಆದರೆ ಇವರು ನಿನೆವೆ ಪಟ್ಟಣಕ್ಕೆ ಹೋಗಿ ನಾನು ಹೆಂಗೆ ಆ ರೀತಿ ಹೇಳುವುದು, ಅಲ್ಲಿರುವಂತಹ ಎಲ್ಲರೂ ಕೂಡ ದುಷ್ಟರಾಗಿದ್ದಾರೆ. ಅರಸು ನೋಡುವುದಾದರೆ ಒಬ್ಬ ಸರ್ವಾಧಿಕಾರಿ, ಒಬ್ಬೊಬ್ಬ ಮನುಷ್ಯನನ್ನು ಹಿಡಿಯುವುದಾದರೆ ಅವರನ್ನು ಸಾಯಿಸೇ ಬಿಡ್ತಾರೆ, ಅಣುವಾಗಿ ಚಿತ್ರವಧೆ ಮಾಡ್ತಾರೆ.
ಅಂತಹ ಒಬ್ಬ ದುಷ್ಟ ದೇಶದಲ್ಲಿ ನಾನು ಹೋಗಿ ದೇವರು ಹೇಳುವಂತಹ ಮಾತನ್ನು ಮಾತಾಡಿದ್ರೆ ನನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂಬುದಾಗಿ ಅಂದುಕೊಂಡು ಅವರು ತಪ್ಪಿಸಿಕೊಂಡು ಕರ್ತನ ಚಿತ್ತಕ್ಕೆ ತದ್ವಿರುದ್ಧವಾಗಿ ಪ್ರಯಾಣವನ್ನು ಮಾಡಲು ಆರಂಭಿಸಿದರು. ಅವರು ಅಲ್ಲಿಂದ ನಿನೆವೆಗೆ ಹೋಗದೆ ತಾರ್ಷೀಷ್ ಪಟ್ಟಣಕ್ಕೆ ಹೋದಂತಹ ಹಡಗನ್ನು ಹತ್ತಿ ಟಿಕೆಟ್ ತಗೊಂಡು ಒಳಗೋಗ್ಬಿಟ್ರು. ಈಗ ಆ ಹಡಗು ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ಓಡುವಂತಹ ಒಬ್ಬ ಸೇವಕನನ್ನು ತನ್ನ ಬಳಿಯಲ್ಲಿ ಸ್ವೀಕರಿಸಿಕೊಂಡಿದೆ. ನೋಡಿ, ಆ ಹಡಗು ಪ್ರಯಾಣ ಮಾಡಲು ಆರಂಭಿಸಿತು. ನಡು ಮಧ್ಯೆ ಸಮುದ್ರದಲ್ಲಿ ನಿಂತಿದೆ. ದಿಢೀರಂತ ಒಂದು ದೊಡ್ಡ ಸುಂಟರ ಗಾಳಿ ಬಡಿದು ಆ ಹಡಗು ಮುಳುಗಿ ಹೋಗುವ ರೀತಿಯಲ್ಲಿ ಒಂದು ಭಯಂಕರತೆ. ಆ ಹಡಗಿನ ಒಬ್ಬ ಕ್ಯಾಪ್ಟನ್ ಮೇಲೆ ಕೆಳಗೆ ಓಡ್ತಾ ಇದ್ದಾರೆ. ಜನಗಳನ್ನು ಕಾಪಾಡಬೇಕು, ನಾವೆಯಲ್ಲಿ ಕೆಲಸ ಮಾಡುವಂಥ ಕೆಲಸದವರು ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ. ಆ ಒಂದು ಸ್ಥಳದಲ್ಲಿ ಒಳಗಿದ್ದವರು ಅವರೆಲ್ಲ ಬಂದು ಒಬ್ಬೊಬ್ಬರು ಅವರವರ ದೇವರುಗಳನ್ನು ಕೂಗಿ ಗೋಳಾಡೋದಕ್ಕೆ ಮುಂದಾಗ್ತಾರೆ. ಗೋಳಾಡಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾರೆ ಅವರವರ ದೇವರನ್ನು ಸ್ಮರಿಸಿ. ಈ ಕ್ಯಾಪ್ಟನ್ ಹೇಳ್ತಾರೆ, ನೀವು ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ದೀರಾ, ನಿಮ್ಮ ಎಲ್ಲ ಸರಕುಗಳು ಅಧಿಕವಾಗಿರುತ್ತೆ ಒಳಗೆ ಹಡಗಲ್ಲಿ. ಈ ರೀತಿ ಗಾಳಿ ಬಡಿದರೆ ಆ ಒಂದು ಸರಕುಗಳ ಮುಖಾಂತರವಾಗಿ ಹಡಗು ಮುಳುಗುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಅವೆಲ್ಲವನ್ನು ತೆಗೆದು ಸಮುದ್ರಕ್ಕೆ ಹಾಕಿ ಅಂತ ಹೇಳ್ತಾನೆ. ಅವರು ತಂದಂತಹ ಆ ಸರಕುಗಳು ವ್ಯಾಪಾರಕ್ಕೋಸ್ಕರ ಹೋಗ್ತಾ ಇದ್ದಾನೆ, ಅವೆಲ್ಲವನ್ನ ಕಳ್ಕೊಂಡು ಹೋದರೆ ಲಾಸಲ್ಲಿ. ಆದರೂ ಅವರು ಯೋಚನೆ ಮಾಡ್ತಾರೆ, ಪ್ರಾಣ ತಪ್ಪಿಸ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅವರು ಇಟ್ಟುಕೊಂಡಿರುವಂತಹ ದೊಡ್ಡ ದೊಡ್ಡ ಪೆಟ್ಟಿಗೆಗಳು ಸರಕುಗಳನ್ನು ಸಮುದ್ರಕ್ಕೆ ಹಾಕ್ತಾರೆ, ಲಾಸ್. ಅದರ ನಂತರ ಯೋನ ಕೆಳಗೆ ಹಡಗಲ್ಲಿ ಮಲಗಿದ್ದಾರೆ. ಅವರನ್ನು ಎಬ್ಬಿಸಿ ಆ ಒಬ್ಬ ಹಡಗಿನ ಕ್ಯಾಪ್ಟನ್ ಕೇಳ್ತಾರೆ, ಎಲ್ಲರೂ ಅವರವರ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಿದ್ರಲ್ಲ, ನಿನಗೆ ದೇವರಿಲ್ವಾ ಅಂತ ಕೇಳ್ತಾರೆ. ಅವರು, ನೀನು ಯಾಕೆ ಅವರು ನೋಡಿ ಕೂಗೋದು ಬೇಡವಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದು ಯಾತರಿಂದ ಬಂದು ಅಂತ ನನಗೆ ಗೊತ್ತು. ದೇವರ ಸನ್ನಿಧಿಯನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಓಡಿ ಬಂದಿದ್ದರಿಂದಲೇ ಈ ಒಂದು ಹಡಗಿಗೆ ಇಷ್ಟು ದೊಡ್ಡ ಹಾನಿ ಉಂಟಾಗಿದೆ. ನೀವು ಹಲವು ವಸ್ತುವನ್ನು ಹಾಕುವುದರ ಬದಲು ನನ್ನನ್ನು ಸಮುದ್ರಕ್ಕೆ ಎಸೆಯುವುದಾದರೆ ಸಮುದ್ರ ಶಾಂತಿಯಾಗುತ್ತದೆ ಅಂತ ಹೇಳ್ತಾರೆ. ಇದನ್ನು ಮೊದಲೇ ಹೇಳ್ಬೋದಿತ್ತಲ್ವಾ? ಇದೇ ರೀತಿಯಾಗಿಯೇ ಒಂದು ಕುಟುಂಬ ದಾರಿ ತಪ್ಪಿದಂಥ ಒಬ್ಬ ಸೇವಕರನ್ನು ಸ್ವೀಕರಿಸಿಕೊಂಡರು, ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಒಬ್ಬ ಸೇವಕರನ್ನು ಹಿಂಬಾಲಿಸುವುದಾದರೆ, ಅಥವಾ ದೇವರ ವಾಕ್ಯಕ್ಕೂ ವಿರುದ್ಧವಾಗಿರುವ ಒಬ್ಬ ಸೇವಕನನ್ನು ತಮ್ಮ ಜೀವನದಲ್ಲಿ ಅಂಗೀಕಾರ ಮಾಡಿಕೊಂಡ್ರೆ, ನೀವು ಗಾಳಿಯನ್ನು, ಸುಂಟರು ಗಾಳಿಯನ್ನು, ಅಲೆಗಳು ಬಡಿಯುವುದನ್ನು, ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಕಷ್ಟಪಡುವುದನ್ನು, ಹಾನಿಗಳು ಉಂಟಾಗುವುದನ್ನು, ಮರಣ ಭೀತಿಯು ಆಪತ್ತು ಬರುವಂಥದ್ದನ್ನು ಸಂಧಿಸಲೇಬೇಕಾಗುತ್ತದೆ. ನೋಡ್ರಿ, ಇದರಲ್ಲಿ ಅವರು ಮಾಡಿದಂತಹ ಪಾಪದಿಂದ ಅಲ್ಲ, ಅವರು ಮಾಡಿದಂತಹ ತಪ್ಪಿನಿಂದಲೂ ಅಲ್ಲ. ಅವರು ತಮ್ಮ ದಾರಿಯಲ್ಲಿ ಪ್ರಯಾಣ ಮಾಡ್ತಾರೆ. ಅವರು ಮಾಡಿದಂತಹ ಒಂದೇ ಒಂದು ಕಾರ್ಯ, ಈ ಒಂದು ಬೀಳುವಿಕೆ ಬರುವುದಕ್ಕೆ ಕರ್ತನನ್ನು ಬಿಟ್ಟು ದೂರವಾಗಿ ಅಥವಾ ದೇವರ ಚಿತ್ತವನ್ನು ಬಿಟ್ಟು ದೂರ ಓಡಿದಂತಹ ಒಬ್ಬ ಸೇವಕನನ್ನು ತಮ್ಮ ಬಳಿಯಲ್ಲಿ ಸ್ವೀಕರಿಸಿಕೊಂಡರು. ಆದ್ದರಿಂದ ಸತ್ಯವೇದ ಹೇಳುತ್ತದೆ, ದುಷ್ಟ ಸೇವಕರ ಕುರಿತಾಗಿ ಗಮನವುಳ್ಳವರಾಗಿರಿ. ಅವರನ್ನು ನೀವು ನಿಮ್ಮ ಜೀವನದಲ್ಲಿ ಸ್ವೀಕರಿಸಿಕೊಂಡಾಗ ನಿಮ್ಮ ಕುಟುಂಬದಲ್ಲಿಯೂ ಆತ್ಮೀಕ ಜೀವನದಲ್ಲಿಯೂ ಹಲವು ಗೊಂದಲಗಳು, ಹಲವು ಹಾನಿಗಳನ್ನು ಎದುರಿಸಬೇಕಾಗುತ್ತದೆ. ಅವರು ನಿಮ್ಮ ನಂಬಿಕೆಯನ್ನು ಬೆಂಕಿ ಹಚ್ಚುತ್ತಾರೆ. ನಿಮ್ಮ ಆಯುಷ್ಕಾಲವನ್ನು, ನಿತ್ಯ ಜೀವಿತವನ್ನು ಹೊಂದಬೇಕಾಗಿರುವ ವಾಗ್ದಾನಗಳನ್ನು ಏನೂ ಇಲ್ಲದಂತೆ ತಣ್ಣಗಾಗುವಂತೆ ಮಾಡಿಬಿಡ್ತಾರೆ. ಹಾಗಾಗಿ ಸೇವಕರನ್ನು ಆರಿಸಿಕೊಳ್ಳುವ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ನೋಡಿ ಆರಿಸಿಕೊಳ್ಳಬೇಕು. ಕೆಲವರು ಸುಮ್ಮನೆ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದು ಅವರು ಲೆಕ್ಕ ಕೊಡ್ತಾರೆ ಕಣ್ರಿ, ಅದು ಅವರ ಪಾಡು. ಅವರು ತಪ್ಪು ಮಾಡಿದ್ರೇನೋ ಅದಕ್ಕೆ ದೇವರ ಬಳಿಯಲ್ಲಿ ಅವರು ಲೆಕ್ಕ ಒಪ್ಪಿಸ್ತಾರೆ. ನಾವು ಅವರನ್ನು ಹಿಂಬಾಲಿಸ್ತೀವಿ, ನಾವು ನಮ್ಮ ಅಳತೆಗೆ ಸರಿಯಾಗಿರ್ತೀವಿ. ಆ ರೀತಿ ಅಲ್ಲ. ಇದರಲ್ಲಿ ನೀವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದರೂ ಕೂಡ ಒಬ್ಬ ಯೋನನನ್ನು ನಿಮ್ಮ ಹಡಗಲ್ಲಿ ನೀವು ಹತ್ತಿಸಿಕೊಂಡರೆ ನೀವು ಖಂಡಿತವಾಗಿ ಅದಕ್ಕೆ ಬೇಕಾಗಿರುವ ಕ್ರಯವನ್ನು ಸಲ್ಲಿಸಲೇಬೇಕಾಗಿ ಬರುತ್ತದೆ. ಅದನ್ನೇ ಅವರು ಹೇಳ್ತಾರಲ್ಲಿ, ದುಷ್ಟ ಕೆಲಸದವರಿಗೆ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಕರ್ತನ ಸೇವಕನು ಎಂಬುದಾಗಿ ಹೊರಗೆ ತಿಳಿಯಲ್ಪಟ್ಟರೂ ಕೂಡ ಕೆಲವು ವ್ಯಕ್ತಿಗಳನ್ನು ನೋಡುವುದಾದರೆ, ಇವರು ಯಾರು? ರೆವರೆಂಡ್, ರೈಟ್ ರೆವರೆಂಡ್, ದೊಡ್ಡ ಪಾಸ್ಟರ್, ಇವರೊಂದು ದೊಡ್ಡ ಪ್ರವಾದಿ, ಈ ರೀತಿ ಇವರು ದೊಡ್ಡ ಸುವಾರ್ತಿಕನು, ಡಾಕ್ಟ್ರೇಟ್ ಎಲ್ಲ ಪಡೆದಿದ್ದಾರೆ ಸುವಾರ್ತೆಯಲ್ಲಿ. ಬಹಳ ಮಂದಿ ನೋಡಿದ್ರೆ ಡಾಕ್ಟರ್ ಅಂತ ಎಮರ್ಜೆನ್ಸಿ ಎಲ್ಲ ಹಾಕಿರ್ತಾರೆ, ಅದೆಲ್ಲ ಪಡೆದಿದ್ದಾರೆ ಎಂಬುದಾಗಿ ಹೊರ ತೋರಿಕೆಯಲ್ಲಿ ಅವರು ಕ್ರಿಸ್ತನ ಸೇವಕರು ಎಂಬುದಾಗಿ ತಿಳಿಯಲ್ಪಟ್ಟರು ಕೂಡ
ಅವರು ಕ್ರಿಸ್ತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸಿ ನೋಡಬೇಕು. ಒಬ್ಬ ಒಳ್ಳೆ ಸೇವಕನು ಯಾರಂತ ಕೇಳುವುದಾದರೆ, ತನ್ನನ್ನು ಕಳುಹಿಸಿದವರ ಮಹಿಮೆಯನ್ನ ಹುಡುಕುವವರು ನನ್ನ ಶಿಷ್ಯನಾಗಿದ್ದಾನೆಂಬುದಾಗಿ ದೇವರು ಹೇಳುತ್ತಾರೆ. ತನ್ನನ್ನು ಕಳುಹಿಸಿದವರ ಮಹಿಮೆಯನ್ನು ಹುಡುಕಬೇಕು. ಹಾಗಾದರೆ ಸೇವಕನು ಎಂಬುದಾಗಿ ಹೊರಗೆ ಅರ್ಥ ಆಗ್ತಾ ಇದೆ, ವಾಲ್ ಪೋಸ್ಟರ್ನಲ್ಲಿ ಗೊತ್ತಾಗ್ತಾ ಇದೆ, ಅವರು ಮಾತಾಡೋದ್ರಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಅವರು ನಿಜವಾಗಲೂ ದೇವರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರಿಗಾದರೂ ಸೇವೆಯನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ಗಮನಿಸಿ ನೋಡಬೇಕು. ದೇವರಿಗೆ ಸೇವೆಯನ್ನು ಮಾಡದೆ ಬೇರೆ ಕಾರ್ಯಗಳಿಗೆ ಸೇವೆಯನ್ನು ಮಾಡುವವರು ಹೊರ ತೋರಿಕೆಯಲ್ಲಿ ಸೇವಕರು ಎಂಬುದಾಗಿ ತಿಳಿಯಲ್ಪಡ್ತಾರೆ, ಸೇವಕರು ಎಂಬುದಾಗಿ ಗುರುತಿಸಲ್ಪಡ್ತಾರೆ. ಮತ್ತೊಬ್ಬರು ಕೂಡ ಅವರನ್ನು ಸೇವಕರು ಎಂಬುದಾಗಿ ಹೇಳ್ತಾರೆ. ಆದರೆ ಅವರು ಮಾಡುವಂತಹ ಸೇವೆ ಕರ್ತನ ಬಳಿ ಹೋಗಿ ಸೇರುವುದಿಲ್ಲ. ಹಾಗಾದರೆ ಬರೀ ಯಾರಿಗೆ ಸೇವೆ ಮಾಡ್ತಾರೆ? ಸತ್ಯವೇದದಲ್ಲಿ ಒಂದು ದೊಡ್ಡ ಪಟ್ಟಿ ಹಾಕಲ್ಪಟ್ಟಿದೆ ನೋಡಿ, ಪಟ್ಟಿ ಮಾಡಿದ್ದಾರೆ. ಇದರಲ್ಲೇನು ಹೇಳ್ತಾರೆ ಅಂದರೆ, ಮೊದಲ ಕಾರ್ಯವನ್ನು ನೋಡಿ, ಪಾಪಕ್ಕೆ ಸೇವೆಯನ್ನು ಮಾಡುವಂತಹ ಸೇವಕರು. ರೋಮಾಪುರದವರಿಗೆ 6ನೇ ಅಧ್ಯಾಯ 6ನೇ ವಾಕ್ಯ. ಪಾಪ ದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಅವ್ರು ಹೇಳ್ತಾರೆ, ಪಾಪಕ್ಕೆ ಸೇವೆಯನ್ನು ಮಾಡಕ್ಕೆ ಸಾಧ್ಯನಾ? ಪಾಪದಲ್ಲಿ ಸಿಕ್ಕಿರಬಹುದು, ಪಾಪವನ್ನು ಮಾಡಬಹುದು, ಆದರೆ ಪಾಪಕ್ಕೆ ಸೇವೆ ಮಾಡುವುದು, ಪಾಪ ಒಂದು ಯಜಮಾನ, ನಾವು ಅದಕ್ಕೆ ಕೆಲಸದವರಂತೆ ಕೆಲಸ ಮಾಡುವುದು. ಇದು ನಮ್ಮ ದೇಹದ ಕುರಿತಾಗಿ, ನಮ್ಮ ಸ್ವಂತ ಜೀವನದ ಕುರಿತಾಗಿ ಹೇಳಲ್ಪಟ್ಟಂತಹ ವಾಕ್ಯವೇ. ಆದರೆ ಈ ಕಾಲದೊಂದಿಗೆ ಹೋಲಿಕೆ ಮಾಡಿ ನೋಡೋದಾದರೆ, ಪಾಪಕ್ಕೆ ಸೇವೆ ಮಾಡುವಂತಹ ಸೇವಕರೇ ಬಹಳ ಮಂದಿ ಹೆಚ್ಚಾಗಿದ್ದಾರೆ. ನೀವು ನೋಡೋದಾದರೆ ಅವರು ವೇದಿಕೆಯಲ್ಲಿ ನಿಂತು ಸಭೆಯ ಆರಾಧನೆಯಲ್ಲಿ ನಿಂತುಕೊಂಡವರಾಗಿ ಲೋಕದ ಪಾಪಗಳಿದೆ ನೋಡಿ, ಆ ಪಾಪಗಳಿಗೆ ಒಂದು ಕಥೆಯನ್ನು ಹೇಳಿ, ಆ ಪಾಪಗಳನ್ನು ಮಾಡುವುದರಿಂದ ತಪ್ಪಿಲ್ಲ ಎಂಬುದಾಗಿ ಹೇಳಿ, ಆ ಪಾಪಗಳನ್ನು ಪ್ರಸ್ತಾಪಿಸಿಯವರು, ಆ ಪಾಪಗಳ ಕುರಿತಾಗಿ ಜನಗಳು ಅದನ್ನು ಸ್ವೀಕರಿಸಿಕೊಳ್ಳುವಂತೆ ಮಾಡುವಂತಹ ಸೇವಕರು ಬಹಳ ಮಂದಿ ಇದ್ದಾರೆ. ಇದೆಲ್ಲ ಏನ್ರಿ ಬಲಹೀನತೆ ತಾನೇ? ಇದರಲ್ಲಿ ಏನು ತಪ್ಪಿದೆ? ಅದನ್ನು ನಾವು ಮಾಡ್ಬೋದು, ಎಲ್ಲವನ್ನು ಅನುಭವಿಸುವುದಕ್ಕೆ ನನಗೆ ಆಸ್ಪದ ಉಂಟು, ಈ ರೀತಿ ವಾಕ್ಯವನ್ನೆಲ್ಲ ಹೇಳಿ ಈಗ ಸಮೀಪದಲ್ಲಿ ಬರುವಂತಹ ಕೆಲವು ಸೇವಕರು ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗಿರುತ್ತೆ. ಪಾಪಕ್ಕೆ ಸೇವೆ ಮಾಡ್ತಾರೆ. ಒಳ್ಳೆ ವೇದಿಕೆಗಳಲ್ಲಿ ನಿಂತುಕೊಂಡವರಾಗಿ ಸಿನಿಮಾ ನಟರಿಗೋಸ್ಕರ ಜಾಹೀರಾತು ಮಾಡುವವರಾಗಿದ್ದಾರೆ. ಕೆಲವರನ್ನ ನೋಡುವುದಾದರೆ ಅಸಹ್ಯವಾಗಿರುವಂತಹ ಪಾಪಗಳಿಗೆ ಜಾಹೀರಾತು ಮಾಡ್ತಾರೆ. ಈ ಪಾಪವನ್ನು ಮಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಇದರಲ್ಲಿ ಏನಿದೆ? ದೇವರನ್ನು ಆರಾಧಿಸುವುದರಲ್ಲಿ ಪಾಪವಾಗಿರುವ ಕಾರ್ಯವನ್ನು ತಂದು ಕೂಡ ಆರಾಧಿಸಬಹುದು. ನೀವು ಅದನ್ನು ಸ್ವೀಕರಿಸಿಕೊಳ್ಳಬಹುದು. ಸ್ವಲ್ಪ ಹಳೆಯ ಕ್ರೈಸ್ತರು ಅಥವಾ ಸೇವಕರು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಪಾಪ ಎಂಬುದಾಗಿ ಹೇಳಿ ನಮ್ಮನ್ನು ಇಂಥ ಅಪರಾಧ ಮನಸ್ಥಿತಿಯಲ್ಲಿ ತಂದುಬಿಡ್ತಾರೆ. ನೀವು ಫ್ರೀಯಾಗಿರಿ, ಎಲ್ಲವನ್ನು ಅನುಭವಿಸುವುದಕ್ಕೆ ನಿಮಗೆ ಆಸ್ಪದ ಉಂಟು ಎಂಬುದಾಗಿ ಹೇಳಿ ಆ ಪಾಪವನ್ನು ಪ್ರಸ್ತಾಪ ಮಾಡಿ, ನಾವು ಯಾವ ರೀತಿ ಈ ಪಾಪಕ್ಕೆ ಸೇವೆಯನ್ನು ಮಾಡುವಂತಹ ಸೇವಕರು ಇವತ್ತು ಬಹಳ ಎದ್ದಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಇರೋದಲ್ಲ. ಇವತ್ತು ಯೂಟ್ಯೂಬ್ನಲ್ಲಿ ನೀವು ನೋಡುವುದಾದರೆ ಇವತ್ತು ಬಹಳ ಕಡೆಗಳಲ್ಲಿ ಸಭೆಯ ಪಾಲಕರು, ಪ್ರವಾದಿಗಳು, ದೊಡ್ಡ ಕೂಟವನ್ನು ನಡೆಸುವವರು, ಅವರು ಮಾಡುವಂಥ ಸೇವೆ ಯಾವುದು? ಕ್ರಿಸ್ತನಿಗೆ ಮಾಡುವಂಥದ್ದು ಅಲ್ಲ. ಕ್ರಿಸ್ತನು ಸೇವೆ ಮಾಡುವುದಂದ್ರೆ ಏನಂತ ಕೇಳುವುದಾದರೆ, ಒಬ್ಬ ಮನುಷ್ಯನನ್ನು ಕ್ರಿಸ್ತನೊಂದಿಗೆ ತಂದು ಸೇರಿಸಬೇಕು. ಒಬ್ಬನನ್ನು ತಂದು ಸಿನಿಮಾದಲ್ಲಿ ಸೇರಿಸ್ತಾರೆ, ಸಿನಿಮಾ ನಟರೊಂದಿಗೆ ಸೇರಿಸ್ತಾರೆ, ಪಾಪದೊಂದಿಗೆ ಸೇರಿಸುತ್ತಾರೆ. ಕೆಲವು ಸೇವಕರು ಹೇಳ್ತಾರೆ, ಈ ಲೋಕದಲ್ಲಿ ಪ್ರಬಲವಾಗಿ ಇವಾಗ ಮಾತಾಡಲ್ಪಡುವಂತಹ ಪಾಪವನ್ನು ನೀವು ಮಾಡಿದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಪಡೆ ನೀವು ಚರ್ಚಿಗೆ ಬನ್ನಿರಿ, ಅದರಲ್ಲಿ ಏನೂ ತಪ್ಪಿಲ್ಲ, ನಾನು ನಿಮಗೆ ಕರ್ತನ ಭೋಜನವನ್ನು ಕೊಡುತ್ತೇನೆ, ನಿಮಗೆ ದೀಕ್ಷಾಸ್ನಾನವನ್ನು ಕೊಡುತ್ತೇನೆ. ಆ ರೀತಿಯಾಗಿ ವೇದಿಕೆಯಲ್ಲಿ ಮಾತಾಡುವ ಸೇವಕರೆಲ್ಲ ಎದ್ದಿದ್ದಾರೆ ಇವತ್ತು. ಪಾಪಕ್ಕೆ ಸೇವೆ ಮಾಡುವಂತಹ ಸೇವಕರುಗಳು ಪಾಪಕ್ಕೆ ನೆಪವನ್ನು ಹೇಳಿ, ಪಾಪದ ಕುರಿತಾಗಿರುವ ಭಯವನ್ನು ಜನಗಳ ಹೃದಯದಿಂದ ನೆಗಿಸಿ, ಪಾಪವನ್ನು ಅವರು ಸ್ವೀಕರಿಸಿಕೊಳ್ಳುವ ರೀತಿಯಲ್ಲಿ ಅವರನ್ನು ಬ್ರೈನ್ ವಾಶ್ ಮಾಡುವಂತಹ ಸೇವಕರನ್ನು ಇವತ್ತು ಬಹಳ ನಾವು ನೋಡೋಕ್ಕೆ ಸಾಧ್ಯವಾಗ್ತಾ ಇದೆ. ಇವರು ದೇವರಿಗೆ ಅಲ್ಲ, ಪಾಪಕ್ಕೆ ಸೇವೆ ಮಾಡುವವರು. ಹಾಗಾದರೆ ಈ ಸೇವಕರನ್ನು ನೀವು ನೋಡುವುದಾದರೆ ಬಹಳ ಗಮನವುಳ್ಳವರಾಗಿರಬೇಕು. ತಮ್ಮನ್ನು ಜ್ಞಾನಿಗಳು ಎನ್ನುವ ರೀತಿಯಲ್ಲಿ ಅವರು ತಮ್ಮನ್ನು ತೋರಿಸಿಕೊಂಡವರಾಗಿ ಬೇಡದಿರುವ ಕಾರ್ಯಗಳನ್ನು ತಂದು ಆರಾಧನೆಯ ಒಳಗೆ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆರಾಧನೆಯಲ್ಲಿ ಇವತ್ತು ನೋಡುವುದಾದರೆ ಕರ್ತನ ಭೋಜನ ಆರಾಧನೆಯನ್ನು ನೋಡಿದ್ದೇನೆ ಒಂದು ಯೂಟ್ಯೂಬ್ನಲ್ಲಿ. ಕರ್ತನ ಭೋಜನದ ಆರಾಧನೆ ಬರಬೇಕಾದ್ರೆ
ಅದರಲ್ಲಿ ಒಂದು ಸಿನಿಮಾದಲ್ಲಿ ಬರುವಂತಹ ಒಂದು ಹಾಡು, ಒಂದು ದುಃಖವಾಗಿರುವಂಥ ಒಂದು ಹಾಡನ್ನು, ಆ ಹಾಡನ್ನು ಹಾಗೆ ಆ ಪದವನ್ನು ಬದಲಾಯಿಸ್ಕೊಡಲ್ಲ, ಆ ಹಾಡನ್ನು ಹಾಗೆ ಹಾಡಿ ಕರ್ತನ ಭೋಜನ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಸಿನಿಮಾದಲ್ಲಿ ಉಪಯೋಗ ಮಾಡುವಂಥ ಹಾಡುಗಳನ್ನು ಒಳ್ಳೆ ಅರ್ಥಗರ್ಭಿತವಾಗಿದೆ. ಕ್ರೈಸ್ತ ಹಾಡುಗಳಲ್ಲಿ ಏನಪ್ಪಾ ಇದೆ, ಯಾವಾಗ ನೋಡಿದ್ರು ಅಲ್ಲೆಲೂಯ ಆಮೆನ್, ಅವರು ಒಳ್ಳೆಯವರು, ಕೃಪೆ, ಎಷ್ಟು ವರ್ಷ ಇದನ್ನೇ ಆಡ್ತಾ ಇರ್ತೀರ ನೀವು. ಹೊಸ ಪದಗಳು, ಹೊಸ ಅಭಿಪ್ರಾಯಗಳು, ಹೊಸ ಕಾರ್ಯಗಳು, ಇದನ್ನಿಟ್ಟು ನಾವು ಆರಾಧನೆ ಮಾಡೋಣ ಎಂಬುದಾಗಿ ಒಳಗೆ ತಂದು ಈ ರೀತಿ ಯೂಟ್ಯೂಬ್ನಲ್ಲಿ ನೀವು ನೋಡಿರ್ತೀರಾ. ಸತ್ಯವೇದ ಹೇಳುತ್ತದೆ, ಅನ್ಯ ಬೆಂಕಿಯನ್ನು ದೇವರ ಆಲಯದ ಒಳಗೆ, ಆರಾಧನೆಯ ಒಳಗೆ ತರಲೇಬಾರದು ಎಂಬುದಾಗಿ. ಆ ಕಾಲದಲ್ಲಿ ಅನ್ಯ ಬೆಂಕಿ ಎನ್ನುವುದು ದೇವರ ಆಲಯದಲ್ಲಿ ಉಪಯೋಗಿಸುವುದಕ್ಕೆ ಅಂತ ಒಂದು ಬೆಂಕಿ ಇತ್ತು. ಆ ಬೆಂಕಿಯನ್ನು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಕರ್ತನ ಪ್ರವಾದಿಗಳು, ಯಾಜಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿ, ಪ್ರತಿಷ್ಠೆ ಮಾಡಿ, ಒಂದು ಸ್ಥಳದಲ್ಲಿ ಅದು ಆರಿ ಹೋಗದ ಹಾಗೆ ಬೆಂಕಿ ಉರಿಯುತ್ತಲಿರುವ ರೀತಿಯಲ್ಲಿ ಆ ಬೆಂಕಿಯನ್ನು ಉಂಟು ಮಾಡುತ್ತಾರೆ. ಅದನ್ನು ಆರಲು ಬಿಡಬಾರದು. ಅದಕ್ಕೆ ಕಟ್ಟಿಗೆಯನ್ನು ಹಾಕ್ತಾನೆ ಇರ್ತಾರೆ, ಅದರೊಳ್ಳೆ ಎಣ್ಣೆಯನ್ನು ಹಾಕ್ತಾನೆ ಇರ್ತಾರೆ. ರಾತ್ರಿ ಹಗಲಾಗಿ ಉರಿಯುತ್ತೆ. ಯಾತಕ್ಕಾಗಿ ಅದು ಉರಿಯುತ್ತೆ ಅಂತ ಕೇಳಿದ್ರೆ, ದೇವಾಲಯದಲ್ಲಿ ಅವರು ಉಪಯೋಗಿಸುವುದಕ್ಕೆ ಬೇಕಾಗಿರುವಂತಹ ಬೆಂಕಿ ಬೇಕೆಂದರೆ ಈ ಸ್ಥಳದಿಂದ ಈ ಬೆಂಕಿಯನ್ನಿಟ್ಟಿದ್ದಾರಲ್ವಾ, ಆ ಒಂದು ಕುಂಡದಿಂದಲೇ ಬೆಂಕಿಯನ್ನು ತೆಗೆದುಕೊಂಡು ಅದನ್ನು ಬಲಿ ಸಮರ್ಪಣೆಗಳಿಗೆ, ದಹನ ಬಲಿಗಾಗಿರ್ಬೋದು, ಬೇರೆ ಯಾವುದೇ ದೇವಾಲಯದ ಕಾರ್ಯಕ್ಕೆ ಉಪಯೋಗ ಮಾಡಬೇಕು. ಕೆಲವೊಮ್ಮೆ ಅದನ್ನು ಆರಲು ಬಿಡಬಾರದು. ಒಂದು ವೇಳೆ ಆರಿ ಹೋದ ಸಂದರ್ಭದಲ್ಲಿ ಆ ಬೆಂಕಿ ಮತ್ತೆ ಪ್ರತಿಷ್ಠೆ ಮಾಡಿಯೇ ಹತ್ತಿಸಬೇಕೇ ವಿನಃ ಅವಸರಕ್ಕೆ ಬೇಕು ಅಂತೇಳಿ ಪಕ್ಕದಲ್ಲಿರುವ ಹೊರಗಿರುವ ಬೆಂಕಿಯನ್ನು ತರಬಾರದು. ಅದನ್ನೇ ಅಲ್ಲಿ ಸತ್ಯವೇದದಲ್ಲಿ ಅನ್ಯ ಬೆಂಕಿ ಎಂಬುದಾಗಿ ಹೇಳಿದ್ದಾರೆ. ಅದು ಹಳೆಯ ಒಡಂಬಡಿಕೆ ಕಾಲದಲ್ಲಿ ಬೆಂಕಿ ಎಂಬುದಾಗಿ ಹೇಳಲ್ಪಟ್ಟದಾಗಿದೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಆತ್ಮವುಳ್ಳದ್ದು, ಆತ್ಮವಿಲ್ಲದ್ದು ಎಂಬುದಾಗಿ ಇದೆ. ಹಾಗಾದರೆ ದೇವರನ್ನು ಆರಾಧನೆ ಮಾಡುವವರು ಆತ್ಮದೊಂದಿಗೂ ಸತ್ಯದೊಂದಿಗೂ ದೇವರನ್ನು ಆರಾಧಿಸಬೇಕು. ನೀವು ಹಾಡುವಂತಹ ಸಿನಿಮಾ ಹಾಡುಗಳಾಗಿರ್ಬೋದು, ಒಂದು ತತ್ವದ ಹಾಡುಗಳಾಗಿರ್ಬೋದು, ಒಂದು ಒಳ್ಳೆ ಅರ್ಥ ಇರ್ಬೋದು, ಅದರ ಅಭಿಷೇಕ ಅದರಲ್ಲಿ ಇರುವುದಿಲ್ಲ. ಒಳ್ಳೆ ಮ್ಯೂಸಿಕ್ ಇರ್ಬೋದು, ಅಭಿಷೇಕ ಇರುವುದಿಲ್ಲ. ದೇವರನ್ನು ಆರಾಧಿಸುವವರು ಆತ್ಮದೊಂದಿಗೂ ಸತ್ಯದೊಂದಿಗೂ ದೇವರನ್ನು ಆರಾಧಿಸಬೇಕು. ನಮಗೆ ಎಲ್ಲ ಗೊತ್ತು ಎಂಬುದಾಗಿ ಅಂದುಕೊಂಡು ಆತ್ಮಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ದೂರ ತಳ್ಳಿ ಶಾರೀರಿಕವಾಗಿ ಬೇರೆಯೊಬ್ಬರು ಉಪಯೋಗಿಸುವಂತಹ ಅನ್ಯ ಬೆಂಕಿಯಂತಹ ಹೊರಗಿಂದ ಇರುವಂತಹ ಕಾರ್ಯವನ್ನು ಒಳಗೆ ತಂದು ದೇವರ ಆಲಯದಲ್ಲಿ ಸಲ್ಲಿಸುವುದು, ದೇವರ ಆರಾಧನೆಯಲ್ಲಿ ಸಲ್ಲಿಸುವುದು ಎನ್ನುವುದು ಪಾಪಕ್ಕೆ ಮಾಡುವಂತಹ ಸೇವೆ. ಹಾಗಾದರೆ ಈ ಸೇವಕರಲ್ಲಿ ಒಂದು ಗ್ರೂಪು ಪಾಪಕ್ಕೆ ಸೇವೆ ಮಾಡುವವರು ಇದ್ದಾರೆ. ಅದನ್ನು ನೀವೇ ಕಂಡು ಹಿಡಿಯಬೇಕು. ನಾವು ಕುಳಿತು ಹೇಳಬಾರ್ದು, ಇವರು ಬಂದು ಇವರ ಹೆಸರು ಇದೆಲ್ಲ ಬಂದು ನಮಗೆ ಕೆಲಸ ಅಲ್ಲ. ಅವರ ಕ್ರಿಯೆಗಳ ಬಗ್ಗೆ ಹೇಳ್ತೀವಿ. ಯಾರ ಬಳಿ ಕ್ರಿಯೆ ಕಾಣಲ್ಪಟ್ಟರೂ ಕೂಡ, ನನ್ನ ಬಳಿ ಕಾಣಲ್ಪಟ್ಟರೂ ಕೂಡ ನಿರಾಕರಿಸಿರಿ. ಅನ್ಯ ಬೆಂಕಿಯನ್ನು ಅಥವಾ ಪಾಪಕ್ಕೆ ಸೇವೆ ಮಾಡುವ ಒಬ್ಬನನ್ನು ಕಂಡರೆ ಅವರು ದೇವರಿಗಲ್ಲ, ಪಾಪಕ್ಕೆ ಸೇವೆ ಮಾಡುವವರಾಗಿದ್ದಾರೆ. ಆ ಪಾಪಕ್ಕೆ ಸೇವೆ ಮಾಡುವವರನ್ನು ನಾವು ಹಿಂಬಾಲಿಸದೇ ಇರಬೇಕು. ಎರಡನೇದಾಗಿ ಸೇವಕರನ್ನು ನೋಡಿ, ಹೊರತೋರುವಿಕೆಗೆ ಸೇವಕನೇ ಅವರು, ಆದರೆ ಒಳಗೊಳಗೆ ಒಟ್ಟಿಗೋಸ್ಕರ ಸೇವೆ ಮಾಡುವವರು. ಅವರ ಒಂದು ಜೀವನ, ಅವರ ಒಂದು ಅಗತ್ಯತೆ, ಅವರ ಕುಟುಂಬ, ಮಕ್ಕಳು, ಅವರ ಸೌಲಭ್ಯ, ಅವರ ಸಮೃದ್ಧಿ, ಅವರ ಅಭಿಪ್ರಾಯ ಪೂರ್ತಿಯಾಗಿ, ಗಮನ ಪೂರ್ತಿಯಾಗಿ ಯಾವ ರೀತಿ ಹಣ ಸಂಪಾದನೆ ಮಾಡುವುದು, ಯಾವ ರೀತಿ ನಮ್ಮ ಸಮೃದ್ಧಿ ಹೆಚ್ಚಿಸಿಕೊಳ್ಳುವುದು. ಸೇವೆ ಮಾಡುವವನಿಗೆ ಸೇವೆಯಿಂದಲೇ ಒಂದು ಜೀವನ ಉಂಟಾಗುತ್ತೆ ಎಂಬುದ ವಾಕ್ಯ ಹೇಳುತ್ತೆ. ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬೇಡ ಎಂಬುದಾಗಿ ಹೇಳ್ತಾರೆ. ಅದನ್ನು ತೆಗೆದುಕೊಂಡು ಸೇವೆಯಲ್ಲಿ ಬರುವಂಥ ಹಣ ಪೂರ್ತಿ ನಮಗೆ ಸ್ವಂತ ಎಂಬುದಾಗಿ ಅದನ್ನು ಆಡಂಬರಕ್ಕೆ ಖರ್ಚು ಮಾಡುವುದನ್ನು ನೋಡ್ತೀವಿ. ಅವರ ಸ್ವಂತ ಅಗತ್ಯತೆಗೋಸ್ಕರವಾಗಿ ಆ ಸೇವೆ, ಅವರ ಸೇವೆ ಬಂದು ತಮ್ಮನ್ನು ವಿಸ್ತರಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅದರಲ್ಲಿ ಬರುವಂಥ ಹಣ, ಕಾಣಿಕೆ, ಬಡವರಿಗೆ ಎಲ್ಲವನ್ನ ನೋಡುವುದಾದರೆ ಆಡಂಬರಕ್ಕೋಸ್ಕರವಾಗಿ ಖರ್ಚು ಮಾಡ್ತಾರೆ. ಅಂಥವರು ತಮ್ಮ ಹೊಟ್ಟೆಯ ಪಾಡಿಗೆ ಸೇವೆ ಮಾಡುವವರು. ಅವರಿಗೆ ದೇವರ ಕುರಿತಾಗಿರುವ ಭಾವನೆ ಏನೂ ಇರೋದಿಲ್ಲ. ಅವತ್ತವತ್ತು ಏನಾದರೂ ಹೊಸ ಕಾರ್ಯವನ್ನು ಮಾಡಿ ಜನಗಳನ್ನು ಆಕರ್ಷಿಸಿ, ಜನಗಳ ಜೀವನದ ಬಗ್ಗೆ ಚಿಂತೆನೇ ಇಲ್ಲ. ಅವರು ಬೆಳೆದರೆ ಏನು, ಏನಾದರೂ ಏನು, ಅವನು ಕರ್ತನಿಗೆ ಫಲ ಕೊಟ್ಟರೇನೋ ಕೊಡದಿದ್ದರೆ ಏನು, ಅವರ ಮುಖಾಂತರ ಸಿಗುವಂತಹ ಹೊಗಳಿಕೆ ನಮಗೆ ಮುಖ್ಯ ಎಂಬುದಾಗಿ ಕೆಲಸ ಮಾಡೋರು ಇದ್ದಾರೆ. ಸೇವೆ ಮಾಡುವವನಿಗೆ ಸೇವೆಯಲ್ಲಿ ಜೀವನ ಉಂಟಾಗಬೇಕು. ಅದರಲ್ಲಿ ಜೀವನ ಎನ್ನುವುದು ಬೇರೆ, ಸಮೃದ್ಧಿ ಎನ್ನುವುದು ಬೇರೆ. ಕೆಲವು ಸೇವಕರನ್ನು ನೀವು ನೋಡೋದಾದರೆ, ಒಬ್ಬರು ನನ್ನ ಬಳಿಯಲ್ಲಿ ಹೇಳಿದ್ದು ನಿಜವಾದ ಕಾರ್ಯ.
ಅವರು ಏನು ಹೇಳಿದರು ಅಂತ ಕೇಳಿದರೆ, ಪ್ರತಿ ತಿಂಗಳು ಒಂದು ದೊಡ್ಡ ಸೇವಕನ ದೊಡ್ಡ ಸಭೆ ಇಟ್ಕೊಂಡಿರೋರು ಪ್ರತಿ ತಿಂಗಳು ಸಿಂಗಪೂರ್, ಮಲೇಷಿಯಾ ಹೋಗಿಯೇ ತನ್ನ ಮನೆಗೆ ಬೇಕಾಗಿರುವ ಗ್ರಾಸರಿ ವಸ್ತುವನ್ನು ಖರೀದಿ ಮಾಡ್ತಾರಂತೆ. ಶಾಪಿಂಗ್ ಹೋಗುವುದಕ್ಕೆ ಹೊರ ದೇಶಕ್ಕೆ ಹೋಗಿಯೇ ಶಾಪಿಂಗ್ ಮಾಡ್ತಾರಂತೆ. ನೀವು ಅಡಿಗೆಯಲ್ಲಿ ಉಪಯೋಗ ಮಾಡುವಂಥ ಹಲವು ಕಾರ್ಯ ಇಂಡಿಯಾದಿಂದಲೇ ಮಲೇಷಿಯಾಗೆ, ಸಿಂಗಪೂರ್ಗೆ ಹೋಗುವಂಥದ್ದಾಗಿದೆ. ನೀವು ಅಲ್ಲೋಗಿ ಅಲ್ಲಿಂದ ತೊಗೊಂಬರುವಂಥದ್ದನ್ನು ಒಂದು ಹೊಗಳಿಕೆಯ ಕಾರ್ಯವಾಗಿ ಇಟ್ಕೊಂಡಿದ್ದಾರೆ. ಒಂದು ಡ್ರೆಸ್ಸಿಂಗ್ ಆಗಿರ್ಬೋದು, ಒಂದು ಬಟ್ಟೆ ಖರೀದಿ ಮಾಡಬೇಕು ಅಂದರೆ ತಕ್ಷಣ ಫಾರಿನ್ಗೆ ಹೋಗ್ತಾರೆ, ಫ್ರಾನ್ಸ್ಗೆ ಹೋಗ್ತಾರೆ. ಇದೆಲ್ಲ ನಡೆಯುವಂಥ ಒಂದು ಕಾರ್ಯ. ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಅವರ ಜೀವನ, ಅವರ ಸ್ಟೈಲ್, ಅವರ ಉಪಯೋಗ ಮಾಡುವಂತಹ ಕಾರ್ಯಗಳು ಇವೆಲ್ಲ ನಮಗೆ ಗೊತ್ತು. ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದನ್ನು ಉಪಯೋಗಿಸಿಕೊಳ್ಳಲು ತಪ್ಪಲ್ಲ. ಒಬ್ಬ ಒಳ್ಳೆ ಸೇವಕನು ವೇಗವಾಗಿ ಹೋಗಬೇಕು, ಒಂದು ವಾಹನ ಇರುವುದರಲ್ಲಿ ತಪ್ಪಿಲ್ಲ, ಒಂದು ಕಾರ್ ಇರೋದರಲ್ಲಿ. ಸೇವಕನು ಅಂತ ಹೇಳಿದರೆ ಕತ್ತೆಯಲ್ಲಿಯೂ ಕತ್ತೆ ಮರಿಯಲ್ಲಿ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಕಾರಲ್ಲಿ ಹೋಗುವುದು ಬಂದು ಅವರಿಗೆ ಅಗತ್ಯ. ಆದರೆ ಅದು 1 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿ ಮೇಲೆ ಹೋಗುವಂಥ ಕಾರಾಗಿ ಇರಬೇಕು ಎನ್ನುವುದು ಬಯಸ್ತಾರೆ ನೋಡಿ, ಅದು ಆಡಂಬರ. ಹಾಗಾದರೆ ಇಂಥವರು ಹಲವು ಮನೆಗಳನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿಗಳನ್ನು ನೋಡ್ತೀವಿ. ಬಂಗ್ಲಾ, ನನಗೆ ತಿಳಿದಿರುವಂತಹ ಒಬ್ಬ ಸಭಾಪಾಲಕರು, ದೊಡ್ಡ ಸಭೆಯ ಪಾಲಕರು, ಮನೆಯ ಮೇಲ್ಮಹಡಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡಿದ್ದಾರೆ. ಮಕ್ಕಳೊಂದಿಗೆ ಅವರು ಈಜಾಡುವುದಕ್ಕೋಸ್ಕರವಾಗಿ ಇಟ್ಕೊಂಡಿದ್ದಾರೆ. ಹಾಗಾದರೆ ಕೇಳಿದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ದೇವರು ನಮಗೆ ಸಮೃದ್ಧಿಯನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಇಷ್ಟು ದೊಡ್ಡ ಒಳಿತನ್ನು ಮಾಡಿದ್ದಾರೆ ನೋಡಿ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಇವರು ಮಾರುವಂಥ ಸೇವೆ ಪೂರ್ತಿಯಾಗಿ ತಮ್ಮ ಸೌಲಭ್ಯಕ್ಕೋಸ್ಕರವಾಗಿ ಹಣ ಅವರ ಮೂಲ ಪಿತೃಗಳು ಅವರಿಗೆ ಬರೆದು ಕೊಟ್ಟಿದ್ದಲ್ಲ, ಅವರ ತಾತ ಮುತ್ತಾತನು ಸೇರಿಸಿರುವಂಥ ಆಸ್ತಿಯೂ ಅಲ್ಲ. ಅವರು ಸೇವೆಯಲ್ಲಿ ಬಂದು ಜನಗಳು ಕೊಡುವಂತಹ ಕಾಣಿಕೆಯಲ್ಲಿಯೇ ತಮ್ಮನ್ನು ಬಲಪಡಿಸಿಕೊಳ್ಳುತ್ತಾರೆ. ತಾವು ಬದುಕುವುದಕ್ಕೋಸ್ಕರ ಅದನ್ನು ಉಪಯೋಗಿಸೋದ್ರಲ್ಲಿ ತಪ್ಪು ಹೇಳೋದಿಲ್ಲ ನಾನು. ಅದನ್ನು ಸಮೃದ್ಧಿಗೂ ಆಡಂಬರಕ್ಕೂ ಅವರ ಉದಾರಿತನಕ್ಕೆ ಉಪಯೋಗಿಸುವುದನ್ನೇ ನಾವು ತಪ್ಪು ಎಂಬುದಾಗಿ ಹೇಳುತ್ತೇವೆ. ಇಂಥವರು ಏನು ಮಾಡುತ್ತಾರೆ ಎಂದರೆ ತಮ್ಮ ಪ್ರಯೋಜನವನ್ನು ಬಯಸಿಯೇ ಸೇವೆಯನ್ನು ಮಾಡ್ತಾರೆ. ಒಬ್ಬನು ಬಂದರೆ ಇವನು ನಮಗೆ ಎಷ್ಟು ಕಾಣಿಕೆ ಕೊಡ್ತಾನೆ, ಎಷ್ಟು ಹಣ ಸಿಗುತ್ತೆ, ನಮಗೇನು ಸೌಲಭ್ಯ ಸಿಗುತ್ತೆ, ಇಂಥವುಗಳನ್ನು ಕೇಂದ್ರವಾಗಿಟ್ಟು ಸೇವೆ ಮಾಡುವವರೇ ಹೊಟ್ಟೆಗೋಸ್ಕರ ಸೇವೆಯನ್ನು ಮಾಡುವವರು. ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17-18 ವಾಕ್ಯಗಳು ಇವರನ್ನು ನಮಗೆ ಗುರುತಿಸಿ ತೋರಿಸುವಂಥದ್ದಾಗಿದೆ. ಏನು ಹೇಳುತ್ತೆ? ಅಂದು ಕೂಡ ಸಹೋದರರೇ, ನೀವು ಕಲಿತುಕೊಂಡಂತಹ ಉಪದೇಶಕ್ಕೆ ವಿರುದ್ಧವಾಗಿ ಬಿರುಕುಗಳನ್ನಾಗಲಿ ಎಡುವಂತಹ ಕಾರ್ಯಗಳನ್ನು ಉಂಟು ಮಾಡುವುದರ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿದ್ದು ಅವರನ್ನು ಬಿಟ್ಟು ದೂರ ಇರಬೇಕು ಎಂಬುದಾಗಿ ನಮಗೆ ಬುದ್ಧಿ ಹೇಳುತ್ತೇನೆ. ಅವನು ಸೇವಕನಾಗೇ ಇರ್ತಾನೆ, ಆದರೆ ಅವನ ಬಿಟ್ಟು ದೂರ ಇರಬೇಕು. ಅಂಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಪಾಡಿಗೋಸ್ಕರ ಸೇವೆಯನ್ನು ಮಾಡಿ ನಯವಂಚನೆಯಿಂದಲೂ ಇಚ್ಛೆಯ ಮಾತುಗಳಿಂದಲೂ ಕಪಟವಿಲ್ಲದವರ ಹೃದಯಗಳಲ್ಲಿ ವಂಚಿಸುವವರಾಗಿದ್ದಾರೆ. ನಯವಂಚನೆಯಾಗಿರುವ ಮಾತು, ನೀವು ಕಾಣಿಕೆ ಕೊಡುವುದಾದರೆ ಅದು 10 ಪಟ್ಟಾಗಿ ಹಿಂದಿರುಗಿ ಬರುತ್ತೆ. ನಿಮ್ಮ ಪಾಪದ ಕುರಿತಾಗಿ ಖಂಡಿಸಿ ಮಾತಾಡಿದ್ರೆ ನಾಳೆ ನೀವು ಬರಲ್ಲ. ಆದ್ದರಿಂದ ಅದಕ್ಕೆ ಏನೋ ನೆಪ ಹೇಳಬೇಕು, ಅದಕ್ಕೆ ಸಾಧಕವಾದ ವಾಕ್ಯವನ್ನು ತೋರಿಸಬೇಕು. ನಯವಂಚನೆಯಾಗಿ ಜನಗಳ ಬಳಿ ಮಾತಾಡಿ ಅವರ ಗಮನ ಪೂರ್ತಿಯಾಗಿ ನಿಮ್ಮ ಹಣದ ಮೇಲೆಯೂ ಪರ್ಸನ್ ಮೇಲೆಯೂ ಇರುತ್ತೆ. ಅವರು ಇಚ್ಛೆಯ ಮಾತಿನಿಂದಲೂ, ಇಚ್ಛೆಯ ಮಾತು ಅಂದರೆ ಆಸೆಯನ್ನು ಉದ್ಭವಿಸುವಂಥ ಮಾತುಗಳು. ನೋಡೋದಾದರೆ ನೀವು ಪಾಪದಲ್ಲಿರ್ಬೋದು, ಅದರ ಬಗ್ಗೆ ಖಂಡಿಸಿಕೊಳ್ಳುವುದಿಲ್ಲ, ಖಂಡನೆ ಮಾಡುವುದಿಲ್ಲ. ಆದರೆ ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರತಿ ತಿಂಗಳ ಆರಂಭದಲ್ಲಿಯೂ ಒಂದೊಂದು ವಾಗ್ದಾನ ಕೊಟ್ಟು ಅದು ನಡೆಯುತ್ತೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿಕೊಡುತ್ತೇವೆ. ಅದು ಯಾವ ರೀತಿ ಇದ್ದರೂ ನಡೆಯುತ್ತೆ ಎಂಬುದಾಗಿ ಆದರೂ ಕಲಿಸಿಕೊಡಬೇಕು ಅಟ್ಲೀಸ್ಟ್ ಅಲ್ವಾ? ಹಾಗಾದರೆ ನಮ್ಮ ಜೀವನದ ಕುರಿತಾಗಿ ಚಿಂತೆ ಇಲ್ಲ, ನಮ್ಮನ್ನು ಆಸೆ ಪಡಿಸುವಂತೆ ಮಾಡಿ, ಒಂದು ತಪ್ಪಾದ ಕಾರ್ಯವನ್ನು ನಂಬುವಂತೆ ಮಾಡಿ ಅದರ ಮೂಲಕವಾಗಿ ತಮಗೆ ಲಾಭವನ್ನು ಸೇರಿಸಿಕೊಳ್ಳುವವರು ಕಪಟವಿಲ್ಲದ ಹೃದಯಗಳನ್ನು ವಂಚಿಸುವವರಾಗಿದ್ದಾರೆ. ಇದುವೇ ಹೊಟ್ಟೆಪಾಡಿಗೆ ಸೇವೆ ಮಾಡುವವನ ಒಂದು ಗುರುತು, ನಯವಂಚನೆಯ ಮಾತು. ಎರಡನೇದಾಗಿ ಇಚ್ಛೆ ಆಸೆಗಳನ್ನು ಮಾತಾಡುವಂಥ ಕಾರ್ಯ, ಕಪಟವಿಲ್ಲದವರನ್ನು ವಂಚಿಸುವಂತಹ ಮಾತುಗಳು, ಇದೆಲ್ಲ ಅವರ ಗುರುತು. ಅನಂತರ ಮೂರನೇ ವ್ಯಕ್ತಿಯನ್ನು ನೋಡಿ, ಅಪ್ಪಟ್ಟವಾಗಿ ಸೈತಾನನಿಗೆ ಸೇವೆ ಮಾಡುವವರು, ಸೈತಾನನಿಗೆ ಸೇವೆ ಮಾಡುವಂತಹ ಸೇವಕರು. ಸೈತಾನನ ಕೃತ್ಯಗಳು ಏನೆಲ್ಲ ಇರುತ್ತೆ ಅದಕ್ಕೆ ಸೇವೆ ಮಾಡುವುದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವ್ಯಕ್ತಿ ನೋಡಿದ್ರೆ ಸೈತಾನನಿಗೆ ಸೇವೆ ಮಾಡುವವರು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14-15 ವಾಕ್ಯಗಳು ಇವರನ್ನು ನಮಗೆ ಗುರುತಿಸಿ ತೋರಿಸುತ್ತೆ. ಮೊದಲು ಸೇವಕರು ಎನ್ನುವಂತಹ ಒಂದು ಬಿಂಬದಲ್ಲಿ ನಮ್ಮ ಪಕ್ಕದಲ್ಲೇ ತಿರುಗಾಡ್ತಾ ಇದ್ದಾರೆ ಇವರೆಲ್ಲ.
ಏನು ಹೇಳುತ್ತೆ ಅಂತ ಗಮನಿಸಿ. ಅದು ಆಶ್ಚರ್ಯವೂ ಅಲ್ಲ. ಸೈತಾನನು ಬೆಳಕಿನ ವೇಷವನ್ನು ಧರಿಸಿಕೊಳ್ಳುತ್ತಾನಲ್ಲವೇ. ಆದ್ದರಿಂದ ಅವನ ಸೇವಕರು ಯಾರು? ಸೈತಾನನ ಸೇವಕರು ನೀತಿಯ ಸೇವಕರ ವೇಷವನ್ನು ಧರಿಸಿಕೊಂಡಾದರೆ ಅದು ಆಶ್ಚರ್ಯವಿಲ್ಲವಲ್ಲ. ಹಾಗಾದರೆ ಸೈತಾನನ ಸೇವಕರು ಅಂತ ಸೇವಕರಿದ್ದಾರೆ, ಅವನು ನೀತಿಯ ಸೇವಕರಂತೆ ವೇಷವನ್ನು ಧರಿಸಿಕೊಳ್ಳುತ್ತಾನೆ. ಅವರ ಅಂತ್ಯ ಅವರ ಕೃತ್ಯಕ್ಕೆ ತಕ್ಕ ಹಾಗೆ ಇರುತ್ತೆ. ಹಾಗಾದರೆ ಇವರು ಯಾರಿಗೆ ಸೇವೆಯನ್ನು ಮಾಡ್ತಾರೆ? ಸೈತಾನನಿಗೆ ಸೇವೆಯನ್ನು ಮಾಡ್ತಾರೆ. ಇವರ ಗುರುತು ಏನು? ಸೈತಾನನ ಪ್ರಧಾನವಾಗಿರುವ ಗುಣವೇ ಮನುಷ್ಯರನ್ನ ದೇವರನ್ನ ಬಿಟ್ಟು ಬೇರ್ಪಡಿಸುವುದು. ದೇವರಿರುವ ಸ್ಥಳದಲ್ಲಿ ಬೇರೆ ಏನು ಬೇಕಾದರೂ ಇರ್ಬೋದು, ಒಬ್ಬ ಮನುಷ್ಯನು ದೇವರನ್ನ ಹೊಂದಬಾರದು. ಇದುವೇ ಸೈತಾನನ ಒಂದು ಪೂರ್ಣ ಕೆಲಸವಾದ ಕ್ರಿಯೆ ಆರಂಭದಿಂದ ಹಿಡಿದೆ. ಕರ್ತನು, ಆದಾಮನು, ಅವ್ವಳು ಐಕ್ಯವಾಗಿದ್ದಾರೆ. ಅದರಲ್ಲಿ ಇವನಿಗೇನು ಹೊಟ್ಟೆ ಕಿಚ್ಚು? ಅವನನ್ನು ನೋಡಿ ಹೇಗಾದರೂ ಅವರನ್ನು ವಿಭಾಗಿಸಬೇಕು, ದೇವರ ಬಳಿಯಿಂದ ಬೇರ್ಪಡಿಸಬೇಕು. ಅದುವೇ ಅವನ ಉದ್ದೇಶ. ಹಾಗಾದರೆ ಇವತ್ತು ಸೈತಾನನಿಗೆ ಸೇವೆ ಮಾಡುವವರು ಯಾವ ರೀತಿ ಇರ್ತಾರೆ ಅಂತ ಕೇಳಿದ್ರೆ, ನಿಮ್ಮನ್ನು ದೇವರನ್ನು ಸೇರಲು ಬಿಡೋದಿಲ್ಲ, ದೇವರ ಬಳಿ ಮಾತನಾಡಲು ಬಿಡುವುದಿಲ್ಲ, ದೇವರನ್ನು ನಂಬಲು ಬಿಡುವುದಿಲ್ಲ. ದೇವರಿರಬೇಕಾಗಿರುವ ಸ್ಥಳದಲ್ಲಿ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಬೇರೆ ಏನಾದರೂ ಹೆಚ್ಚಿಸಿಕೊಳ್ಳುತ್ತಾರೆ. ನೀವು ಹೇಗೋ ದೇವರೆಂಬುದಾಗಿ ನೋಡಬಾರ್ದು. ನಿಮಗೊಂದು ಸೌಖ್ಯತೆ ಇಲ್ವಾ? ಬಡವರು, ದೇವರನ್ನು ಅರಿಯದೇ ಇರುವ ಅನ್ಯ ಜನಾಂಗದವರು, ಅವರ ಮೇಲೆ ನಾವು ಕೈ ಇಡುತ್ತೇವೆ, ಪ್ರಾರ್ಥನೆ ಮಾಡ್ತೀವಿ, ಗುಣವಾಗ್ತಾರೆ. ವಾಕ್ಯದಲ್ಲಿ ಹಂಗೆ ಬರೆಯಲ್ಪಟ್ಟಿದೆ. ಆದರೆ ವಿಶ್ವಾಸಿಯಾಗಿ ಒಬ್ಬನು ಬಂದರೆ ಅವರಿಗೆ ನಾವೇನು ಮಾಡುತ್ತೇವೆ? ಅವರಿಗೆ ಆಗದಿರುವ ಪಕ್ಷದಲ್ಲಿ ಸಹಾಯ ಮಾಡ್ತೀವಿ ವಿನಃ ಅವರಿಗೆ ನಾವು ಕಲಿಸಿಕೊಟ್ಟು ಅವರೇ ದೇವರ ಬಳಿಯಲ್ಲಿ ಮಾತಾಡಬೇಕು, ಅವರೇ ದೇವರ ಬಳಿಯಿಂದ ಒಂದು ಕಾರ್ಯವನ್ನು ಹೊಂದಿಕೊಳ್ಳಬೇಕು. ಏನೋ ಒಂದು ಅಗತ್ಯತೆ ಇದ್ದರೂ ದೇವರ ಬಳಿ ಹೋಗಬಾರದು. ನನ್ನ ಬಳಿಗೆ ಬನ್ನಿ, ನಾನು ನೋಡಿಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ ನೋಡಿ. ಅವರು ವಂಚನೆ ಮಾಡುವವರು. ದೇವರ ಬಹಳ ಮುಖ್ಯವಾಗಿರುವಂಥ ಒಂದು ಕಾರ್ಯ ತಿರುಳನ್ನು ಕೊಲೆ ಮಾಡುವುದಕ್ಕೂ ನಾಶ ಮಾಡುವುದಕ್ಕೂ ಬರುತ್ತಾನೆ ಅಲ್ಲದೆ ಮತ್ತೇನ್ಯಾವುದಕ್ಕೂ ಬರುವುದಿಲ್ಲ. ಸೈತಾನನ ಸೇವಕರೆಲ್ಲ ಹಾಗೆ ನಿಮ್ಮ ನಂಬಿಕೆಯನ್ನು ಕದಿಯುತ್ತಾರೆ. ದೇವರಿಗೂ ನಿಮಗೂ ನಡುವೆ ಇರುವಂತಹ ಸಂಪರ್ಕವನ್ನು ತೆಗೆದುಹಾಕ್ಬಿಡ್ತಾರೆ. ಹಾಗಾದರೆ ದೇವರು ಮಾಡಬೇಕಾಗಿರುವ ಕಾರ್ಯವನ್ನು ನೀವು ಬೇರೆ ಒಂದರಿಂದ ಹೊಂದಿಕೊಳ್ಳಬಹುದು ಎಂಬುದಾಗಿ ಹೇಳುತ್ತಾರೆ. ಕರ್ತನ ಆಶೀರ್ವಾದವನ್ನು ನೀವು ಕಾಣಿಕೆ ಮುಖಾಂತರವಾಗಿ ಪಡೆಯಬಹುದು ಎಂಬುದಾಗಿ. ಕಾಣಿಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಕರ್ತನ ಆಶೀರ್ವಾದವನ್ನು ಕಾಣಿಕೆಯಿಂದಲೇ ಹೊಂದಲು ಸಾಧ್ಯ ಅಂತ ಹೇಳಿದ್ರೆ, ಹಾಗಾದರೆ ಕರ್ತನಿಗೂ ನಿಮಗೂ ನಡುವೆ ಯಾವ ವಿಧವಾಗಿರುವ ಸಂಪರ್ಕ ಇರೋದಿಲ್ಲ. ಹಣವನ್ನು ಹಾಕಿ ಒಂದು ವಸ್ತುವನ್ನು ಖರೀದಿ ಮಾಡಿ ಹೋಗ್ತೀರಷ್ಟೇ. ಹಾಗಾದರೆ ಈ ರೀತಿ ಒಂದೊಂದು ವಿಷಯದಲ್ಲಿಯೂ ಒಬ್ಬ ಮನುಷ್ಯನನ್ನು ದೇವರೊಂದಿಗೆ ಸೇರಲು ಬಿಡದೆ ವಿಭಾಗ ಮಾಡುವಂಥ ಸೇವೆಯನ್ನು ಯಾರೇ ಮಾಡಿದರೂ ಕೂಡ ಅವರು ದೇವರ ಸೇವಕರು ಅಲ್ಲ, ಅವರು ಸೈತಾನನಿಗೆ ಸೇವೆಯನ್ನು ಮಾಡುವವರು. ಅನಂತರ 4ನೇ ಕಾರ್ಯವನ್ನು ಗಮನಿಸಿ. ಹೊರ ತೋರಿಕೆಯಲ್ಲಿ ಸೇವೆ ಮಾಡುವವರು ಇವರೆಲ್ಲ ಇದ್ದಾರೆ ಈ ಸಮುದಾಯದಲ್ಲಿ. ನೋಡ್ತಾರೆ ಅಂತ ಸೇವೆ ಮಾಡುವವರು. ಹೊರ ತೋರಿಕೆಯಲ್ಲಿ ನೋಡೋದ್ರೆ ಟೈ ಕಟ್ಟಿ ಕೋಟೆಲ್ಲ ಹಾಕಿ ಸೆಂಟ್ ಹೊಡ್ಕೊಂಡು ಅವ್ರನ್ನ ನೋಡ್ಬೇಕಾದ್ರೆ ನಾವು ಕರ್ತನ ಸೇವಕರು ಎಂಬುದಾಗಿ ಹೇಳಿ ಹೊರ ತೋರುವಿಕೆಗೆ ಒಳ್ಳೆ ಅಂಗಿ ಹಾಕಬಾರ್ದು ನಾನು ಹೇಳ್ತಾ ಇಲ್ಲ, ಒಳ್ಳೆ ನೀವು ಸುಂದರವಾಗಿ ಡ್ರೆಸ್ ಮಾಡಬಾರ್ದು ಹಂಗೆಲ್ಲ ಹೇಳ್ತಾ ಇಲ್ಲ. ಆದರೆ ಅದು ಮಾತ್ರ ನಮ್ಮ ಗುರುತಲ್ಲ. ನೋಡುವುದಕ್ಕೆ ಸೇವೆಯನ್ನು ಮಾಡ್ತಾರೆ. ನೋಡುವುದಕ್ಕೆ ಸೇವೆಯನ್ನು ಮಾಡುವವರು ತಮ್ಮನ್ನು ಸೇವಕರು ಎಂಬುದಾಗಿ ಜನಗಳ ದೃಷ್ಟಿಯಲ್ಲಿ ನಿರೂಪಿಸಲು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಹಲವು ಪಟ್ಟೆಗಳನ್ನು ಮುಂದೆ ಹಾಕಿಕೊಳ್ಳುತ್ತೇವೆ. ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂತೆ ತೋರಿಸಿಕೊತೀವಿ. ಹೊರ ತೋರಿಕೆಯಲ್ಲಿ ಮನುಷ್ಯನ ನೋಡಬೇಕಾದ್ರೆ ನಮ್ಮ ನಡತೆ ಎನ್ನುವುದು ಒಬ್ಬ ಸೇವಕನ ಹಾಗೆ ಇರುತ್ತದೆ. ಆದರೆ ನಿಜವಾಗ್ಲೂ ನಾವು ಸೇವಕನಾಗಿರಬಾರದು. ಕೆಲವರನ್ನು ನೋಡೋದಾದರೆ ಆ ಪ್ರಸಂಗವನ್ನು ನೋಡಬೇಕಾದ್ರೆ ಆರ್ಟಿಫಿಷಿಯಲ್ ಆಗಿರುತ್ತೆ. ಅವರ ಪ್ರಾರ್ಥನೆ ನೋಡೋದಾದರೆ ಒಂದು ಆರ್ಟಿಫಿಷಿಯಲ್ ಆಗಿರುತ್ತೆ. ಅದೆಲ್ಲ ಜನಗಳನ್ನು ಆಕರ್ಷಣೆ ಮಾಡುವುದಕ್ಕೆ ನಿಜವಾದ ಕಾರ್ಯ ಅಲ್ಲ. ಅದು ಜನಗಳನ್ನು ಆಕರ್ಷಣೆ ಮಾಡುವುದಕ್ಕಾಗಿ ಹೊರ ತೋರಿಕೆಯಲ್ಲಿ ಮುಖ್ಯತ್ವವನ್ನು ಕೊಡ್ತಾರೆ. ಹೊರ ಕಾರ್ಯ, ಹೊರ ತೋರಿಕೆ, ಹೊರ ನೋಟ. ಆದರೆ ಒಳಗೊಳಗೆ ಅವರು ದೇವರ ಸೇವಕರು ಅಲ್ಲ. ನೀವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಒಳ್ಳೆ ಶರ್ಟ್ ಹಾಕಬಾರ್ದೇನ್ರಿ, ಒಂದು ಒಳ್ಳೆ ಡ್ರೆಸ್ ಹಾಕಬಾರ್ದ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನೀವು ಬೇರೆ ಹೊರ ತೋರುವಿಕೆಯನ್ನು ಮಾತ್ರ ಗುರುತಾಗಿಸಿಕೊಂಡು ಒಳಗೊಳಗೆ ಮಾಡಬೇಕಾಗಿರುವ ದೇವರಿಗೆ ಮಾಡಬೇಕಾಗಿರುವ ಸೇವೆಯನ್ನು ಬಿಟ್ಟು ಸುಮ್ಮನೆ ಹೊರ ತೋರಿಕೆಯಾಗಿ ತೋರಿಸುವ ಕಾರ್ಯವನ್ನು ಮಾತ್ರ ಬಿಟ್ಟು ತಮ್ಮನ್ನು ಸೇವಕರು ಎಂಬುದಾಗಿ ನಿರೂಪಿಸುವುದಕ್ಕೆ ಮುಂದಾಗ್ತಾರೆ ನೋಡಿ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ.
ಅವರು ಬಂದು ಕುಳಿತು ಪ್ರಾರ್ಥನೆ ಮಾಡೋದಿಲ್ಲ, ಧ್ಯಾನ ಮಾಡುವುದಿಲ್ಲ, ವಾಕ್ಯ ಗೊತ್ತಿರೋದಿಲ್ಲ, ವಾಕ್ಯಗಳ ಕುರಿತಾಗಿರುವ ಆಳವಾದ ಜ್ಞಾನ ಇರೋದಿಲ್ಲ. ಆದರೆ ಹೊರತೋರಿಕೆಯಲ್ಲಿ ನೋಡುವುದಾದರೆ ನಾವು ಸೇವಕರೆನ್ನುವ ರೀತಿಯಲ್ಲಿ ದೃಷ್ಟಿಗೆ ಸೇವೆಯನ್ನು ಮಾಡುವವರು. ಎಫೆಸಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6, 7, 8ನೇ ವಾಕ್ಯ ಹೇಳುತ್ತೆ, ಮನುಷ್ಯರಿಗೆ ಪ್ರಿಯರಾಗಿರಲು ಬಯಸುವವರಾಗಿ ನೋಟಕ್ಕೆ ಸೇವೆಯನ್ನ ಮಾಡದೆ ಕ್ರಿಸ್ತನ ಸೇವಕರಾಗಿ ಮನಪೂರ್ವಕವಾಗಿ ದೇವರ ಚಿತ್ತಕ್ಕನುಸಾರವಾಗಿ ಮಾಡಿರಿ. ಹಾಗಾದ್ರೆ ಈ ಟೈಪ್ ವ್ಯಕ್ತಿಗಳು ಇವತ್ತಿನ ಅಲ್ಲ, ಪೌಲ್ ಕಾಲದಲ್ಲಿ ಇದ್ದಿದ್ದಾರೆ, ಮುಂದುವರೆದವರಾಗಿದ್ದಾರೆ. ನೋಟಕ್ಕೆ ಸೇವೆಯನ್ನು ಮಾಡುವವರು ಯೇಸುವಿನ ಕಾಲದಲ್ಲೇ ಇದ್ದಿದ್ದಾರೆ. ನೀವು ಹೊರತೋರಿಕೆಯಲ್ಲಿ ನಿಮ್ಮ ಅಂಗಿಗಳನ್ನು, ವಸ್ತ್ರಗಳನ್ನು ನೀವು ಹಾಕಿಕೊಳ್ಳುತ್ತೀರಾ, ಬೀದಿಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀರಾ ಶಬ್ದವಾಗಿ. ಒಬ್ಬ ಭಿಕ್ಷುಕನಿಗೆ ಕಾಣಿಕೆಯನ್ನು ಹಾಕಿದ್ರೂ ಕೂಡ ಎಲ್ಲರೂ ಗಮನಿಸಬೇಕು ಎಂಬುದಾಗಿ ಬಯಸುತ್ತೀರಾ. ನಿಮ್ಮ ವೀಣೆಗಳನ್ನು, ನಿಮ್ಮ ವಾದ್ಯಗಳನ್ನು ಬಾರಿಸುತ್ತೀರಾ. ಆ ದಿನದಲ್ಲಿ ನೋಡುವುದಾದರೆ ಈ ವ್ಯಕ್ತಿಗಳು ಯಹೂದ್ಯರಲ್ಲಿ ಇದೇನು ಎಂಬುದಾಗಿ ನಾನು ಮೊದಲು ಈ ವಾಕ್ಯವನ್ನು ಓದಬೇಕಾದ್ರೆ ಅರ್ಥ ಆಗಲಿಲ್ಲ ನನಗೆ. ಅದರ ನಂತರ ಯಹೂದ್ಯರ ಪಾರಂಪರ್ಯವನ್ನು ನೋಡಬೇಕಾದರೆ ಕೆಲವು ಸೌಲಭ್ಯವಿರುವಂಥ ಯಹೂದ್ಯ ಹಿರಿಯರು ಪಾರಂಪರ್ಯವನ್ನು ಕೈಗೊಳ್ಳುವವರು ಬೀದಿಯಲ್ಲಿ ಹೋಗಬೇಕಾದರೆ ಒಬ್ಬ ಭಿಕ್ಷುಕನು ಭಿಕ್ಷುವನ್ನು ಕೇಳಿದರೆ ಅವನಿಗೆ ಒಂದು ಹಣವನ್ನು ಹಾಕಬೇಕಾದ್ರೆ ಅವನ ಜೊತೆ ಬರುವಂತಹ ಒಂದು ಮ್ಯೂಸಿಕ್ ಬ್ಯಾಂಡ್ ಇರುತ್ತೆ. ಅವರು ಒಂದು ತುತ್ತೂರಿಯನ್ನು ಊದಿ ಡಮ 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 ಅಂತ ಅವರು ಹೊಡಿತಾ ಇರ್ತಾರೆ. ಆಗ ಎಲ್ಲ ತಿರುಗಿ ನೋಡ್ತಾರೆ, ಏನು ದುಡ್ಡು ಹಾಕಿದ್ದಾರೆ ಇವರಿಗೆ ಎಂಬುದಾಗಿ ಒಂದು ಜಾಹೀರಾತು. ಹಾಗಾದರೆ ಇದು ಮನುಷ್ಯರ ದೃಷ್ಟಿಗೆ ಸೇವೆಯನ್ನ ಮಾಡದೆ, ಅಂತಹ ಸೇವಕರಾಗಿರದೆ ಕ್ರಿಸ್ತನ ಸೇವಕರಾಗಿ ಮನಪೂರ್ವಕವಾಗಿ ದೇವರ ಚಿತ್ತಾನುಸಾರವಾಗಿ ಮಾಡಬೇಕು. ಗುಲಾಮನಾಗಿದ್ದರೂ ಕೂಡ ಸರಿ, ಸ್ವತಂತ್ರನಾಗಿದ್ದರೂ ಸರಿ, ಅವನವನು ಮಾಡುವಂತಹ ಒಳಿತಿನ ಪ್ರಕಾರ ಕರ್ತನ ಬಳಿಯಲ್ಲಿ ಫಲವನ್ನು ಹೊಂದುತ್ತಾನೆ ಎಂಬುದಾಗಿ ನಂಬಿ ಮನುಷ್ಯರಿಗಾಗಿ ಸೇವೆಯನ್ನ ಮಾಡದೆ ಕರ್ತನಿಗಾಗಿ ಒಳ್ಳೆಯ ಮನಸ್ಸಿನಿಂದ ಸೇವೆಯನ್ನ ಮಾಡಿರಿ. ಇದು ನಮಗೆ ಪೌಲ ಹೇಳಿದಂಥ ಒಂದು ಕಾರ್ಯ. ಹಾಗಾದರೆ ಮನುಷ್ಯರ ದೃಷ್ಟಿಗೆ ಹೊರತೋರಿಕೆಯಲ್ಲಿ ಪ್ರಾರ್ಥನೆ ಮಾಡುವುದು, ಹೊರತೋರಿಕೆಯಲ್ಲಿ ಉಪವಾಸ ಮಾಡುವುದು, ಹೊರತೋರಿಕೆಯಲ್ಲಿ ಸೇವೆಯನ್ನು ಮಾಡುವುದು, ಹೊರತೋರಿಕೆಯಲ್ಲಿ ಕ್ರೈಸ್ತಿಯ ಜೀವಿತವನ್ನು ಜೀವಿಸುವುದು, ಈ ರೀತಿ ಮಾಯವಾಗಿರುವಂತಹ ಸೇವಕರ ಗುಂಪು, ವಿಶ್ವಾಸಿಗಳ ಗುಂಪು ಕೂಡ ಕ್ರೈಸ್ತರ ನಡುವೆ ಇರುವವರಾಗಿದ್ದಾರೆ. ಮನುಷ್ಯರು ಕಾಣಬೇಕೆಂಬುದಾಗಿ ಸೇವೆ ಮಾಡುವವರು ಹೆಂಗಿರ್ತಾರೆ? ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 3ರಿಂದ ಕೆಲವೊಂದು ವಾಕ್ಯಗಳು ಹೇಳುತ್ತವೆ. ಆದುದರಿಂದ ನೀವು ಕೈಗೊಳ್ಳುವ ಹಾಗೆ ಅವರು ನಿಮಗೆ ಹೇಳುವಂಥವುಗಳನ್ನು ನೀವು ಕೈಗೊಂಡು ಮಾಡಿರಿ. ಅವರ ಕೃತ್ಯಗಳ ಅನುಸಾರ ಮಾಡದಿರಿ, ಏಕೆಂದರೆ ಅವರು ಹೇಳುತ್ತಾರೆ, ಹೇಳಿ ಕೂಡ ಮಾಡದೇ ಇದ್ದಾರೆ. ಅವನು ಹೇಳ್ತಾನೆ, ಹೊರಗೆ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಫಾಸ್ಟಿಂಗ್ ಮಾಡಿ, ಕಾದಿರಿ, ಆದರೆ ಅವನು ಮಾಡಲ್ಲ ಅದನ್ನ. ಆ ರೀತಿ ಇರುವವರು ಹೊರ ತೋರುವಿಕೆಯಲ್ಲೇ ಮಾತ್ರ ಹೇಳ್ತಾರೆ, ಆದರೆ ತನ್ನ ಕೃತ್ಯಗಳಲ್ಲಿ ಇರೋದಿಲ್ಲ. ಹೊರಲಾಗದಿರುವ ಭಾರವಾದ ಭಾರಗಳನ್ನು ಕಟ್ಟಿ ಮನುಷ್ಯರ ಭುಜಗಳ ಮೇಲೆ ಹೊರಿಸುವರು, ತಾವಾದರೂ ಒಂದು ಬೆರಳಿಂದ ಕೂಡ ಅವುಗಳನ್ನು ಮುಟ್ಟೋದಿಲ್ಲ. ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತೇಳಿ ಕಟ್ಟಳೆಗಳನ್ನು, ಆಜ್ಞೆಗಳನ್ನು ವಿಶ್ವಾಸಿಗಳ ಮೇಲೆ ಹೊರಿಸ್ತಾರೆ. ಆದರೆ ನೀವು ಅವರನ್ನು ಸ್ವಲ್ಪ ಗಮನಿಸಿ ನೋಡ್ರಿ, ಅದರ ಕುರಿತು ಅವರಿಗೆ ಚಿಂತೆನೇ ಇರೋದಿಲ್ಲ. ಒಂದು ಬೆರಳಿಂದ ಕೂಡ ಅದನ್ನು ಅವರು ಮುಟ್ಟೋದಿಲ್ಲ. ಭಾರ ಪೂರ್ತಿಯಾಗಿ, ಕಟ್ಟಳೆಗಳು ಪೂರ್ತಿಯಾಗಿ, ಕಾನೂನುಗಳು ಪೂರ್ತಿಯಾಗಿ, ಕಠಿಣವಾಗಿರುವ ನಡೆಸುವಿಕೆ ಪೂರ್ತಿಯಾಗಿ ಸೇವಕರಿಗೆ, ವಿಶ್ವಾಸಿಗಳಿಗೆ, ಅದು ಸೇವಕರಿಗಲ್ಲ. ಅದು ಆ ರೀತಿ ಬದುಕಿದಂಥ ಕಾಲಗಳು. ತಮ್ಮ ಕೃತ್ಯಗಳೆಲ್ಲವೂ ಮನುಷ್ಯರು ಕಾಣಬೇಕು ಎಂಬುದಾಗಿ ಮಾಡುತ್ತಾರೆ. ತಮ್ಮ ಹೊದಿಕೆಗಳನ್ನು ದೊಡ್ಡದಾಗಿ ಮಾಡಿಕೊಂಡು, ತಮ್ಮ ಅಂಗಿಗಳನ್ನು ದೊಡ್ಡದಾಗಿ ಮಾಡಿಕೊಂಡು, ಔತಣಗಳಲ್ಲಿ ಮೊದಲ ಸ್ಥಾನವನ್ನು, ಪ್ರಾರ್ಥನೆಯ ಆಲಯಗಳಲ್ಲಿ ಮೊದಲಾದ ಆಸನಗಳಲ್ಲಿಯೂ, ಸಂತೆಯ ಬೀದಿಗಳಲ್ಲಿ ವಂದನೆಗಳನ್ನು ಮನುಷ್ಯರಿಂದ ರಬಿ ರಬಿ ಎಂಬುದಾಗಿ ಕರೆಯಲ್ಪಡುವುದನ್ನು ಬಯಸುವವರಾಗಿದ್ದಾರೆ. ಇದೆಲ್ಲ ಗುರುತುಗಳು. ನೀವು ಆಮೇಲೆ ಕುಳಿತು ಈ ಭಾಗವನ್ನು ಹಾಕಿ ಓದಿ ನೋಡ್ರಿ, ಏನೆಲ್ಲ ಗುರುತುಗಳು ಬರುತ್ತೆ ಅಂತ ನೋಡಿ. ಅವರು ಬಂದರೆ ನೀವು ಅವರಿಗೆ ಪ್ರಥಮ ಸ್ಥಾನ ಕೊಡಬೇಕು, ಮೊದಲಾಗಿರುವ ಸ್ಥಾನವನ್ನು ಕೊಡಬೇಕು. ಅವರನ್ನು ರಬಿ ರಬಿ, ಆ ಕಾಲದಲ್ಲಿ ರಬಿ, ಈ ಕಾಲದಲ್ಲಿ ಬೇರೆ ಬೇರೆ ಹೆಸರು ಇಟ್ಟಿದ್ದೀವಿ, ಆ ರೀತಿ ನೀವು ಅವರನ್ನು ಕರೆಯಬೇಕು. ಅವರು ತಮ್ಮ ವಸ್ತ್ರಗಳನ್ನು ಅವುಗಳನ್ನು ಅಗಲ ಮಾಡಿಕೊಂಡವರಾಗಿ, ಇದನ್ನು ನೀವು ನೋಡಿರ್ತೀರ, ಹೊರ ತೋರುವಿಕೆಯಾಗಿ ವೇಷವಾಗಿ ತಮ್ಮನ್ನು ಸೇವಕರು ಎಂಬುದಾಗಿ ಗುರುತಿಸಿಕೊಳ್ಳುವವರು. ಇವರನ್ನು ನೀವು ನೋಡಿ ಗಮನವಾಗಿರಬೇಕು. 5ನೇದಾಗಿ ನೋಡ್ರಿ, ಇನ್ನೊಂದು ಟೈಪ್ ಸೇವಕರಿದ್ದಾರೆ. ಅದ್ಯಾರು ಅಂತ ಕೇಳುವುದಾದರೆ
ಪ್ರಯೋಜನವಿಲ್ಲದಿರುವಂತಹ ಸೇವೆಯನ್ನು ಮಾಡುವವರು. ಅವರು ಮಾಡುವಂತಹ ಸೇವೆ ಅಂದರೆ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾರೆ. ಪ್ರಯೋಜನ ಇದೆಯಾ ಅಂತ ಕೇಳಿದ್ರೆ ಪ್ರಯೋಜನ ಇರೋದಿಲ್ಲ. ತಾವು ಇರುವುದನ್ನು ತೋರಿಸಿಕೊಳ್ಳಬೇಕು ಅಷ್ಟೇ. ಅದು ಮಾಡುವಂತಹ ಸೇವೆ ಬೆಳೀತಾ ಇಲ್ವಾ, ನಮ್ಮ ಒಂದು ಬೀಜವನ್ನು ಬಂಡೆ ಮೇಲೆ ಹಾಕಿದೀವ, ಮುಳ್ಳಿನಲ್ಲಿ ಹಾಕಿದೀವ, ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ ಅವನಿಗೆ. ಅವನಿಗೇನೆಂದರೆ ತಾನು ಒಬ್ಬ ಸೇವಕನಾಗಿ ತೋರಿಸಿಕೊಳ್ಳಬೇಕು. ಒಂದು 10 ಫೋಟೋ ತಗೊಂಡು ನಾನು ಹಿಂಗೆ ಹಂಗೆ ತೋರಿಸ್ಕೋಬೇಕು. ನಾವು ಮಾತಾಡಿದಂಥ ಮಾತು, ನಾವು ಮಾಡಿದಂತಹ ಸೇವೆ, ನಾವು ಮಾಡಿದ ಪ್ರಾರ್ಥನೆ, ನಾವು ಹೇಳಿದ ಸತ್ಯ ಜನಗಳ ಒಳಗೆ ಬೆಳೆಯುತ್ತಾ ಎನ್ನುವ ಪ್ರಯೋಜನವನ್ನು ಗಮನಿಸುವುದೇ ಇಲ್ಲ. ಇದುವೇ ಫಲವಿಲ್ಲದ ಪ್ರಯೋಜನವಿಲ್ಲದಿರುವಂತಹ ಸೇವೆಯನ್ನು ಮಾಡುವವರು. ಬಹಳ ಮಂದಿ ನೀವು ನೋಡಿರ್ತೀರಾ, ಸುಮ್ಮನೆ ಬೇರೆ ಆಡಂಬರಕ್ಕೆ ಹೊರಗೆ ಡಂಬವಾಗಿ ತೋರಿಸಿಕೊಳ್ಳುವುದು. ಅದರ ಅಂತಿನ ಅಂತ ಕೇಳಿದ್ರೆ ಏನೂ ಇರೋದಿಲ್ಲ, ಒಳಗೆ ಏನೊಂದು ರಕ್ಷಣೆ ಇರೋದಿಲ್ಲ. ಅದರಿಂದ ದೇವರಿಗೇನಾದರೂ ಮಹಿಮೆ ಉಂಟಾಗಲ್ಲ. ಕೇಳುವಂತಹ ವಿಶ್ವಾಸಿಗಳಿಗೇನಾದರೂ ಪ್ರಯೋಜನ ಇರೋದಿಲ್ಲ. ಆದರೆ ಹೊರಗೆ ಒಂದು ಸೇವೆಯ ರೀತಿಯಲ್ಲಿ ಇರುತ್ತೆ. ನೋಡಿ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 28ರಿಂದ ಕೆಲವೊಂದು ವಾಕ್ಯ ಹೇಳುತ್ತದೆ. ಅವನ ಬಳಿ ಇರುವಂತಹ ಒಂದು ತಲಾಂತನ ತೆಗೆದು ತಲಾಂತು ಉಳ್ಳವನಿಗೆ ಕೊಡಿರಿ, ಇರುವವನು ಅವನಿಗೆ ಕೊಡಲ್ಪಡುತ್ತದೆ, ಪರಿಪೂರ್ಣವಾಗಿ ಅವನು ಹೊಂದುವನು. ಇಲ್ಲದಿರುವವನ ಬಳಿ ಇರುವುದು ತೆಗೆಯಲ್ಪಡುವುದು. ಪ್ರಯೋಜನವಿಲ್ಲದ ಸೇವಕನಾಗಿರುವ ಇವನನ್ನು ನೋಡಿದ್ರ, ಅವನ ಬಳಿ ವರವಿದೆ, ತಲಾಂತುಗಳಿದೆ, ದಿನಗಳು ಅಧಿಕವಾಗಿದೆ, ಅವನಿಗೆ ಕೊಡಲ್ಪಟ್ಟಂತಹ ಅಧಿಕಾರವಿದೆ, ಆದರೆ ಯಾವುದನ್ನು ಪ್ರಯೋಜನಪಡಿಸಲಿಲ್ಲ. ಒಟ್ಟಾರೆಯಾಗಿ ತನ್ನ ಸೇವೆಯ ರಿಸಲ್ಟಿನಂತ ನೋಡುವುದಾದರೆ ಪ್ರಯೋಜನವಿಲ್ಲದ ಕಾರ್ಯಗಳು. ವರ್ಷ ಪೂರ್ತಿಯಾಗಿ 4 ಕೂಟ ನಡೆಸಿದ್ವಿ, ರೈಟು. ನಾವು ಉಪವಾಸ ಕೂಟ ಎಲ್ಲ ರೈಟು. ಅದರಲ್ಲಿ ಏನು ಪ್ರಯೋಜನ? ಅದು ಯಾತಕ್ಕೋಸ್ಕರ ನಡೆಸಿದ್ರಿ? ಅದರ ಮುಖಾಂತರ ಯಾವ ಬೆಳೆ ಉಂಟಾಯಿತು? ಹಾಗಾದರೆ ಅದು ಬೆಳೆಯದಿರುವ ಕಾರ್ಯ ಹೊರತೋರುವಿಕೆಯಲ್ಲಿ ಬಿತ್ತಲ್ಪಡುವಂಥ ಇದೆಯಲ್ಲ, ಆದರೆ ಬಿತ್ತಿರುವಂಥ ಸ್ಥಳ ತಪ್ಪು. ಅದರಲ್ಲಿ ಬೆಳೆಯದಿರುವಂತಹ ಕಾರ್ಯಗಳ ಕುರಿತಾಗಿ ನಮಗೆ ಚಿಂತೆ ಇಲ್ಲ. ಇವರಿಗೆ ಹೆಸರು ಪ್ರಯೋಜನವಿಲ್ಲದ ಸೇವಕರು. ಅವರಿಗೇನು ದಂಡನೆ ಸಿಗುತ್ತೆ ಅಂತ ನೋಡಿ. ಪ್ರಯೋಜನವಿಲ್ಲದ ಈ ಸೇವಕನನ್ನು ಕತ್ತಲಾದ ಸ್ಥಳಕ್ಕೆ ತಳ್ಳಿ ಹಾಕಿರಿ, ಅಲ್ಲಿ ಗೋಳಾಟವೂ ಹಲ್ಲು ಕಡಿಯೋಣವೂ ಇರುವುದು. ಇದುವೇ ಅವರಿಗೆ ಸಿಗುವಂಥ ದಂಡನೆ. ಕೊನೆಯದಾಗಿ ಒಂದು ಕಾರ್ಯವನ್ನು ನೋಡಿ, ತಿಳಿಯಲ್ಪಡದಿರುವಂತಹ ಸೇವೆಯನ್ನು ಮಾಡುವವರು. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21-23. ಅದೇನ್ರಿ ತಿಳಿಯಲ್ಪಡದಿರುವಂತಹ ಸೇವೆಗಳು ಎಂದರೆ, ಸೇವೆಯನ್ನು ಮಾಡ್ತಾರೆ, ಆದರೆ ಅದನ್ನು ದೇವರು ಅರಿತಿರುವುದಿಲ್ಲ. ದೇವರ ಕಣ್ಗಳಿಗೆ ಗೊತ್ತಿಲ್ಲದಿರುವ ಸೇವೆ. ಆ ರೀತಿ ಮಾಡಿದಂತಹ ಸೇವಕರ ಬಗ್ಗೆ, ವ್ಯತ್ಯಾಸವಾದ ಸೇವಕರ ಕುರಿತಾಗಿ ಮತ್ತಾಯ 7ನೇ ಅಧ್ಯಾಯ ನಮಗೆ ವಿವರಿಸಿ ತೋರಿಸುವಂಥದ್ದಾಗಿದೆ. ನೋಡ್ರಿ, 7:21 ಪರಲೋಕದಲ್ಲಿರುವಂತಹ ನನ್ನ ತಂದೆಯ ಚಿತ್ತಾನುಸಾರವಾಗಿ ಮಾಡುವವನಲ್ಲದೆ ಪರಲೋಕದಲ್ಲಿ ಪ್ರವೇಶ ಮಾಡುವವನು ಬೇರೆ ಯಾರೂ ಇಲ್ಲ. ನನ್ನನ್ನು ನೋಡಿ ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳುವವರು ಅದರಲ್ಲಿ ಪ್ರವೇಶ ಮಾಡುವುದಿಲ್ಲ. ಆ ದಿನದಲ್ಲಿ ಅನೇಕರು ಬಂದು ನನ್ನನ್ನು ನೋಡಿ ಸ್ವಾಮಿ ಸ್ವಾಮಿ ಎಂದನ್ನವರು. ಇನ್ನು ಮುಂದೆ ನೀವು ಗಮನಿಸಬೇಕು, ನಿಮ್ಮ ನಾಮದಲ್ಲಿ ಪ್ರವಾದನೆಗಳನ್ನು ನುಡಿದಿದ್ದೇವೆ ಅಲ್ಲವೇ? ಪ್ರವಾದನೆಯ ಸೇವೆ. ದೇವರು ಹೇಳಿದ್ರು ನೀನು ಸುಳ್ಳು ಸೇವೆ ಮಾಡ್ದ ಅಂತ ಹೇಳಿದ್ರೆ ಇಲ್ಲ, ಪ್ರವಾದನೆ ನುಡಿದಿದ್ದೇವೆ ಅಲ್ಲವಾ? ಎರಡನೇದಾಗಿ ನಿಮ್ಮ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿದ್ದೇವಲ್ಲವಾ? ಮೂರನೇದಾಗಿ ನಿಮ್ಮ ನಾಮದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದೇವಲ್ಲವಾ ಎನ್ನುವರು. ಆದರೆ ದೇವರು ಹೇಳುತ್ತಾರೆ, ನೀವು ಮಾಡಿದಂಥ ಸೇವೆಯನ್ನು ನಾನು ತಿಳಿಯಲಿಲ್ಲ. ನಾನು ಧರ್ಮವನ್ನು ಮೀರಿ ನಡೆಯುವವರೇ ತೊಲಗಿ ಹೋಗಿರಿ, ನೀವು ಯಾರೆಂದು ಗೊತ್ತಿಲ್ಲ ಎಂಬುದಾಗಿ. ಅವನು ಮಾಡಿದ ಸೇವೆಗೆ ಹೆಸರು ಗೊತ್ತಾ? ಧರ್ಮವನ್ನು ಮೀರಿ ನಡೆಯುವಂಥದ್ದು, ಅಧರ್ಮದ ಸೇವೆ ಎಂಬುದಾಗಿ. ಧರ್ಮವನ್ನು ಮೀರಿ ನಡೆಯುವವರೇ ನನ್ನನ್ನು ಬಿಟ್ಟು ತೊಲಗಿ ಹೋಗಿರಿ ಎಂಬುದಾಗಿ ಹೇಳುವೆನು. ಅವನ ಕುರಿತಾಗಿ ಬೇರೆ ಯಾವ ಡೀಟೇಲು ಹಾಕಲ್ಪಟ್ಟಿಲ್ಲ. ಅವನು ಸೇವೆ ಮಾಡಿರುವುದು ಮಾತ್ರ ಬರೆಯಲ್ಪಟ್ಟಿದೆ. ಅವರು ಪ್ರವಾದನೆಯನ್ನು ನುಡಿದಿದ್ದಾರೆ, ದೆವ್ವಗಳನ್ನು ಬಿಡಿಸಿದ್ದಾರೆ, ಓಡಿಸಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ, ಒಳ್ಳೆಯ ವಾಕ್ಯವನ್ನು ಪ್ರಸಂಗ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಆ ಸೇವೆ ಕರ್ತನಿಂದ ತಿಳಿಯಲ್ಪಡದಿರುವ ಸೇವೆ. ಕರ್ತನು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬನ ಸೇವೆಯನ್ನು ತಿಳಿಯಲ್ಪಟ್ಟದಾಗಿರಬೇಕು ಎಂದರೆ ಅವರನ್ನು ಚಿತ್ತಾನುಸಾರವಾಗಿ ಮಾಡಬೇಕು. ನನ್ನ ಚಿತ್ತಾನುಸಾರ. ಆದ್ದರಿಂದಲೇ ಮೊದಲೇ ಅವರು ಹೇಳಿದರು, ನನ್ನ ಚಿತ್ತಾನುಸಾರವಾಗಿ ಮಾಡುವವನಲ್ಲದೆ ತನ್ನ ಇಷ್ಟಾನುಸಾರ ಸೇವೆಯನ್ನು ಮಾಡುವವನು ಯಾರೇ ಆಗಿರಲಿ ಪರಲೋಕ ರಾಜ್ಯದಲ್ಲಿ ಆ ಸೇವೆಯನ್ನು ತೋರಿಸಿ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಿನ್ನ ಕುರಿತಾಗಿ ನನಗೆ ಗೊತ್ತಿಲ್ಲ, ನನ್ನ ಸೇವೆ ಬಗ್ಗೆ ನನಗೆ ಗೊತ್ತಿಲ್ಲ. ಇವರಾಗಿ ಒಂದು ಸೇವೆಯನ್ನು ಡಿಸೈನ್ ಮಾಡ್ಕೋತಾರೆ,
ಇವರಾಗಿ ಒಂದನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಒಳ್ಳೆಯ ಸೇವಕರನ್ನು ನೋಡ್ತಾರೆ, ಇಷ್ಟೇ ಥರ ನಾವು ಮಾಡೋಣ ಎಂಬುದಾಗಿ ಹೇಳಿ ಅಡ್ಡ ದಾರಿಯಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ. ದೇವರವರನ್ನು ವಿಶೇಷವಾಗಿ ಕರೆದು ದೇವರು ಮಾತಾಡಬೇಕು. ವಾಕ್ಯ ಹೇಳುತ್ತೆ, ಆರೋನನಾಗಿ ಒಬ್ಬನು ಕರೆಯದೆ ವಿನಃ ಒಬ್ಬನು ಈ ರೀತಿಯಾಗಿರುವ ಘನವಾದ ಸೇವೆಗೆ ತಾನಾಗಿ ಏರ್ಪಡಿಸಿಕೊಳ್ಳಲಾಗುವುದಿಲ್ಲ. ಹಾಗಾದರೆ ನಾವು ಮಾಡುವಂತಹ ಸೇವೆಯನ್ನು ದೇವರು ಅಂಗೀಕರಿಸುತ್ತಾರಾ? ಅದು ದೇವರಿಗೆ ಚಿತ್ತವಾದದ್ದ? ಕರ್ತನು ಆ ಕಾರ್ಯದಲ್ಲಿ ನಾವು ಮಾಡಬೇಕು ಎಂಬುದಾಗಿ ಚಿತ್ತವಿಟ್ಟಿದ್ದಾರಾ ಎಂಬುದಾಗಿ ಯೋಚನೆ ಮಾಡಿ ಮಾಡದಿರುವ ಸೇವಕರಿದ್ದಾರೆ ನೋಡಿ. ಅವರು ಪ್ರವಾದನೆ ನುಡಿತಾರೆ. ಅನಂತರ ನೋಡಿ, ಪ್ರವಾದನೆ ನುಡಿಬೇಕು ಅಂದರೆ ಒಂದು ಅಭಿಷೇಕ ಇಟ್ಟಿರಬೇಕಲ್ವ, ಅದಕ್ಕೆ ದೆವ್ವಗಳನ್ನು ಓಡಿಸುತ್ತಾರೆ, ಅಧಿಕಾರವನ್ನು ಹೊಂದಿರಬೇಕಲ್ಲವೇ? ಅನಂತರ ಅನೇಕರನ್ನು ಸ್ವಸ್ಥಪಡಿಸುತ್ತಾರೆ, ಅದಕ್ಕೆ ಒಂದು ವರ ಬಂದಿರಬೇಕಲ್ಲವೇ? ವರ ಹೊಂದಿದ್ದು ಒಳ್ಳೆಯದೇ, ಅದು ಜುನನೆ ಆಗಿರುವ ವರವೇ. ಒಂದು ಶಕ್ತಿಯನ್ನು ಹೊಂದಿದ್ದು ನಿಜವೇ. ಅದನ್ನು ಉಪಯೋಗಿಸಬೇಕಾದರೆ ಅದನ್ನು ತಮ್ಮ ಇಷ್ಟಾನುಸಾರವಾಗಿ ಉಪಯೋಗಿಸಿದರು. ದೇವರು ವರವನ್ನು ಕೊಟ್ಟವರು, ಅದನ್ನು ನೀವು ಯಾವಾಗ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು ಎಂಬುದಾಗಿ ತಮ್ಮ ಚಿತ್ತವನ್ನು ಹೇಳ್ತಾರಲ್ವಾ? ಆ ಚಿತ್ತವನ್ನು ಮಾಡದಿರುವಂಥ ಸೇವೆಗಳು ದೇವರಿಂದ ಅರಿಯಲ್ಪಡದಿರುವಂಥ ಸೇವೆಗಳು. ಹಾಗಾದರೆ ಒಬ್ಬನು ಮಾಡುವಂತಹ ಸೇವೆ, ಒಬ್ಬನು ಅರಿಯಲ್ಪಡದಿರುವಂತಹ ಸೇವೆಯನ್ನು ಮಾಡ್ತಾರಾ? ಒಬ್ಬನು ಪ್ರಯೋಜನವಿಲ್ಲದ ಸೇವೆಯನ್ನು ಮಾಡುವವರಾಗಿದ್ದಾರಾ? ಒಬ್ಬನು ಸೈತಾನನಿಗೆ ಸೇವೆಯನ್ನು ಮಾಡ್ತಾ ಇದ್ದಾನ? ಒಟ್ಟಿಗೆ ಸೇವೆ ಮಾಡ್ತಾ ಇದ್ದಾನ? ಮನುಷ್ಯರು ನೋಡಬೇಕು ಎಂಬುದಾಗಿ ಸೇವೆಯನ್ನು ಮಾಡ್ತಾ ಇದ್ದಾರಾ? ಇವೆಲ್ಲವನ್ನ ಕ್ರಮವಾಗಿ ನೋಡಿ ಪಾಪಕ್ಕೆ ಸೇವೆಯನ್ನು ಮಾಡ್ತಾರಾ? ಇವೆಲ್ಲವನ್ನ ಕ್ರಮವಾಗಿ ನೋಡಿಯೇ ನೀವು ಹಿಂಬಾಲಿಸುವುದಕ್ಕೆ ಬೇಕಾಗಿರುವ ಸೇವಕರನ್ನು ಆರಿಸಿಕೊಳ್ಳಬೇಕು. ಒಂದು ತಪ್ಪಾದ ಸೇವಕರನ್ನು ಹಿಂಬಾಲಿಸಿದರೆ ಅವರು ಹೋಗುವಂಥ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ದೇವರ ಕುರಿತಾಗಿರುವ ಭಯ ಇರಲ್ಲ, ಪಾಪದ ಕುರಿತಾಗಿರುವ ಅಸಹ್ಯ ಇರುವುದಿಲ್ಲ, ಅಪ್ರಯೋಜನವಾಗಿರುವ ಪ್ರಯೋಜನವಿಲ್ಲದ ಕಾರ್ಯಗಳ ಕುರಿತಾಗಿ ಚಿಂತೆ ಇರೋದಿಲ್ಲ, ಮನುಷ್ಯರು ನೋಡಬೇಕು ಎನ್ನುವಂತಹ ಭಾವನೆಯಿಂದ ಮಾಡಲ್ಪಡಬೇಕು. ಇವೆಲ್ಲವನ್ನ ಮಾಡುವಂತಹ ಸೇವಕರನ್ನು ನಾವು ಹಿಂಬಾಲಿಸಿದರೆ ದೇವರನ್ನು ಬಿಟ್ಟು ದೂರವಾಗಿ ಇರಬೇಕಾಗುತ್ತದೆ. ಹಾಗಾಗಿ ಈ ಸೇವಕರನ್ನು ದೇವರು ಪ್ರತ್ಯೇಕವಾಗಿ ಎಚ್ಚರಿಸ್ತಾರೆ. ನಮಗವರು ಏನು ಹೇಳ್ತಾರೆ ಅಂತ ಕೇಳುವುದಾದರೆ, ಸೇವಕರ ಕುರಿತಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು. ಸೇವಕರನ್ನು ಆರಿಸುವಾಗ ಬಹಳ ಗಮನವಾಗಿರಬೇಕು. ಅವರ ಸೇವೆ ನಿಜವಾಗಿಯೂ ದೇವರಿಗಾಗಿ ಮಾಡಲ್ಪಡುವಂತಹ ಸೇವೆಯ? ಹಾಗಾಗಿ ದೇವರ ನಾಮ ಮಹಿಮೆ ಪಡುವಂಥದ್ದಾಗಿದೆಯಾ? ಅಥವಾ ಶಾರೀರಿಕ ಸಂತೋಷವಾಗಿರ್ಬೋದು, ಶಾರೀರಿಕವಾಗಿ ಉಂಟಾಗುವಂತಹ ಒಂದು ಸಮಯ, ಒಂದು ಮನೋರಂಜನೆ. ಇವತ್ತೆಲ್ಲ ನೋಡೋದಾದರೆ ಎಂಟರ್ಟೈನ್ಮೆಂಟ್ ಕ್ರಿಶ್ಚಿಯಾನಿಟಿ ಇವತ್ತು ಒಳಗೆ ಬಂದಿದೆ, ಆರಾಧನೆ ಒಳಗೆ ಬಂದಿದೆ. ಅವರು ಇವತ್ತು ನೋಡುವುದಾದರೆ ಶಿರುಡದರೆ ನಮಗೆ ಸ್ವಲ್ಪ ಸಮಯ ಸಂತೋಷವನ್ನು ಉಂಟು ಮಾಡಿ ಕಳುಹಿಸುತ್ತಾರೆ. ಇದೆಲ್ಲ ನಾವು ಗಮನಿಸಿ ನೋಡಬೇಕು. ಯಾಕೆಂದರೆ ಆತ್ಮ ನಿಮ್ಮದ್ದು. ಆ ಆತ್ಮವನ್ನು ಕಳಕೊಳ್ಳುವುದಾದರೆ ಅದಕ್ಕೆ ಸಮವಾಗಿ ನೀವು ಏನು ಸಲ್ಲಿಸಲು ಸಾಧ್ಯವಿಲ್ಲ. ಆ ಮುಖ್ಯವಾದ ಆತ್ಮವನ್ನು ಮುನ್ನಡೆಸುವಂಥ ವಿಷಯದಲ್ಲಿ ನೀವು ಗಮನ ಹರಿಸಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಕೊನೆಯದಾಗಿ ನಾನು ಕೆಲವೊಂದು ಮುಖ್ಯ ಕಾರ್ಯವನ್ನು ವೇಗವಾಗಿ ಓದಿ ಮುಗಿಸುತ್ತೇನೆ. ಒಳ್ಳೆಯ ಸೇವಕರ ಗುಣಲಕ್ಷಣಗಳಾದರೂ ಏನು ವೇಗವಾಗಿ ಹೇಳುತ್ತೇನೆ, ನಿಮ್ಮ ಮೇಲೆ ಧ್ಯಾನ ಮಾಡಿಕೊಳ್ಳಿ. ಇವತ್ತು ಮುಖ್ಯವಾಗಿ ಹೇಳಬೇಕಾಗಿರುವುದು ದುಷ್ಟ ಸೇವಕರನ್ನು, ಸುಳ್ಳು ಸೇವಕರನ್ನು ಗುರುತಿಸಿಕೊಳ್ಳಿರಿ ಎಂಬುದಾಗಿಯೇ ಆ ಒಂದು ಸತ್ಯವೇದ ವಾಕ್ಯ ನಮಗೆ ತಿಳಿಸಿದ್ದು. ಹಾಗಾದರೆ ಒಳ್ಳೆಯ ಯಾರು ಅಂತ ಗೊತ್ತಾಗಬೇಕಲ್ವ ನಿಮಗೆ? ವೇಗವಾಗಿ ಹೇಳ್ತೀನಿ, ನೀವು ಧ್ಯಾನ ಮಾಡಿ ನೋಡ್ರಿ. 1, ಅವರು ಆತ್ಮದಲ್ಲಿಯೂ ನಂಬಿಕೆಯಲ್ಲಿಯೂ ತುಂಬಲ್ಪಟ್ಟವರಾಗಿರುವರು. ಯಾರ ಹಾಗೆ? ಬರ್ನಬನ ಹಾಗೆ. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಆ ಬರ್ನಬ ಕುರಿತಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ನೋಡಿ. ಅವನು ಒಳ್ಳೆಯವನು, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನು, ವಿಶ್ವಾಸಗಳಲ್ಲಿ ತುಂಬಲ್ಪಟ್ಟವನಾಗಿ ಇರುವವನಾಗಿದ್ದನು. ಅನೇಕ ಜನಗಳು ಕರ್ತನ ಬಳಿಯಲ್ಲಿ ಸೇರಿಸಲ್ಪಟ್ಟರು. ಈ ಬರ್ನಬನ ಸೇವೆಯಲ್ಲಿ ಅನೇಕ ಜನಗಳು ಕರ್ತನ ಬಳಿಯಲ್ಲಿ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದು ಮಾತ್ರವಲ್ಲ, ಕರ್ತನ ಬಳಿಯಲ್ಲಿ ಅದಕ್ಕೆ ಕಾರಣವೇನೆಂದರೆ ಆ ಸೇವಕನು ಮೊದಲು ಒಳ್ಳೆಯವನಾಗಿಯೇ ಇದ್ದನು, ಪರಿಶುದ್ಧಾತ್ಮನಲ್ಲಿಯೂ ವಿಶ್ವಾಸದಲ್ಲಿಯೂ ತುಂಬಲ್ಪಟ್ಟವನಾಗಿದ್ದನು. ಅದರ ರಿಸಲ್ಟ್ ಆದರೂ ಏನು? ಅನೇಕ ಜನಗಳು ಯೇಸುವಿನ ಬಳಿಗೆ ಸೇರಿಸಲ್ಪಟ್ಟರು. ಎರಡನೇದಾಗಿ ಸೇವಕನಲ್ಲಿರುವಂತಹ ಬಹು ಮುಖ್ಯವಾಗಿರುವ ಗುಣಾತಿಶಯ ನಿಜವಾಗಿರುವ ಸೇವಕನು. 2 ತಿಮೋತಿಯ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ಅನೇಕ ಸಾಕ್ಷಿಗಳ ಮುಂಭಾಗದಲ್ಲಿ ನೀನು ನನ್ನ ಬಳಿಯಲ್ಲಿ ಕೇಳಿದಂಥವುಗಳನ್ನು ಮತ್ತೊಬ್ಬರಿಗೆ ಹೇಳುವುದಕ್ಕ ಹಾಗೆ ನಿಜವಾದ ಮನುಷ್ಯನ ಬಳಿಯಲ್ಲಿ ಒಪ್ಪಿಸಿಕೊಡರು. ನನ್ನ ಬಳಿ ಕೇಳಿದಂತಹ ವಾಕ್ಯ, ವಚನ, ಸುವಾರ್ತೆ, ಸತ್ಯ, ರಹಸ್ಯಗಳನ್ನು ನೀನು ಯಾರ ಬಳಿ ಕೊಡು ಅಂದರೆ ನಿಜವಾಗಿರೋ ವ್ಯಕ್ತಿ ಬಳಿಯಲ್ಲಿ ಕೊಡು. ನಿಮ್ಮ ಸುತ್ತಲೂ 10 ಮಂದಿ ಇದ್ದರೆ ಎಲ್ಲರ ಬಳಿ ಹೋಗಿ ಮಾಡಿ ಹೇಳಿ ಅಂತ ಹೇಳಿ ಹೋಗಿ ಹೇಳ್ಬೇಡ್ರಿ. ಅವರು ನಂಬಿಗಸ್ತರಾಗಿದ್ದಾರೆ ಅಂತ ಗಮನಿಸು. ಅವರು ಆ ನಂಬಿಗಸ್ತರ ಬಳಿಯಲ್ಲಿ ಒಪ್ಪಿಸಿಕೊಡು. ಹಾಗಾದರೆ ದೇವರೇನು ಬಯಸ್ತಾರೆ ಅಂದರೆ
ಒಂದು ಸೇವೆಯನ್ನು, ಒಂದು ವರವನ್ನು, ಒಂದು ಅಧಿಕಾರವನ್ನು ಒಬ್ಬ ಮನುಷ್ಯನ ಬಳಿಯಲ್ಲಿ ಕೊಡಬೇಕು ಎಂದರೆ ಅವನು ನಂಬಿಗಸ್ತನಾಗಿರುವವನಾಗಿರಬೇಕು. ನಾವು ಎಲ್ಲವುಗಳಲ್ಲಿ ನಂಬಿಗಸ್ತರಾಗಿರಬೇಕು. ಕರ್ತನು ಮೋಶೆಯ ಕುರಿತಾಗಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಮೋಶೆ ಒಬ್ಬ ಕೆಲಸಗಾರ, ಅವನು ದೇವರ ಮನೆಯಲ್ಲಿ ಎಲ್ಲೆಲ್ಲೂ ನಂಬಿಗಸ್ತನಾಗಿದ್ದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಹೇಳಲ್ಪಡುವಂತಹ ಕಾರ್ಯಗಳಿಗೆ ಸಾಕ್ಷಿಯಾಗಿ ಮೋಶೆ ಒಂದು ಕೆಲಸಗಾರನ ಹಾಗೆ, ಒಬ್ಬ ಕೆಲಸವನ್ನು ನೋಡುವಂತಹ ಸೇವಕನಾಗಿ ಅವನು ಇದ್ದು ಅವರ ಮನೆಯಲ್ಲಿ ಎಲ್ಲೆಲ್ಲೂ ನಂಬಿಗಸ್ತರಾಗಿ ಇದ್ದರು. ಮನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯಂತ ಇದ್ದು ಅವರ ಮನೆಯಲ್ಲಿ ಎಲ್ಲ ಸ್ಥಳದಲ್ಲಿಯೂ ತನ್ನ ನಂಬಿಗಸ್ತೆಯನ್ನು ಕಾಪಾಡಿಕೊಂಡ. 2 ನಂಬಿಗಸ್ತನನ್ನು ನೋಡಿ ಅಬ್ರಹಾಮನು ಕರೆಯಲ್ಪಟ್ಟವರು ತನ್ನ ಕರುವಿಕೆಯಲ್ಲಿ ಸತ್ಯವಂತರಾಗಿದ್ದರು. ಅವರ ಹೃದಯದಲ್ಲಿ ನಂಬಿಗಸ್ತಿಕೆ ಇತ್ತು. ಕರೆಯಲ್ಪಟ್ಟಂತಹ ಅಬ್ರಹಾಮನ ಹೃದಯದಲ್ಲಿ ಸತ್ಯ. ನೆಹೆಮೀಯ 9ನೇ ಅಧ್ಯಾಯ 7-8 ಹೇಳುತ್ತದೆ, ಅಬ್ರಹಾಮನನ್ನು ಅರಸಿಕೊಂಡು ಅವನನ್ನು ಊರೆನ್ನುವಂಥ ಕಸ್ದೀಯರ ಪಟ್ಟಣದಿಂದ ಅವನನ್ನು ಹೊರಡುವಂತೆ ಮಾಡಿ ಅವನಿಗೆ ಅಬ್ರಹಾಂ ಎನ್ನುವಂಥ ಹೆಸರಿಟ್ಟಂತಹ ದೇವರು ನೀವು ಅವನ ಹೃದಯದಲ್ಲಿ ನಿಮಗೆ ನೇರವಾಗಿ ನಂಬಿಗಸ್ತನಾಗಿರುವುದನ್ನು ನೀವು ಕಂಡು ನೋಡಿದ್ರ. ಅವರ ಹೃದಯ ದೇವರ ಮುಂದೆ ನಂಬಿಗಸ್ತಕ್ಕೆ. ಹಾಗಾದರೆ ಕರೆಯಲ್ಪಟ್ಟವರು ಹೃದಯದಲ್ಲಿ ನಂಬಿಗಸ್ತರಾಗಿರಬೇಕು. ಕೆಲಸ ಮಾಡುವವರು ಮನೆಯಲ್ಲಿ ನಂಬಿಗಸ್ತರಾಗಿರಬೇಕು, ಸೇವೆಯಲ್ಲಿ ನಂಬಿಗಸ್ತರಾಗಿರಬೇಕು. ದಾನಿಯೇಲನ ನೋಡಿ, ದೊಡ್ಡ ಒಂದು ಸ್ಥಾನದಲ್ಲಿ ವಹಿಸಿರುವವರು, ಅವರು ತಮ್ಮ ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿದ್ದರು. ಕರ್ತನು ನಮಗೋಸ್ಕರವಾಗಿ ನೇಮಿಸಿರುವಂತಹ ಕರ್ತವ್ಯ ನೋಡಿ ಅದರಲ್ಲಿ ನಂಬಿಗಸ್ತಕ್ಕೆ. ದಾನಿಯೇಲ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ. ಅನಂತರ ಸೇವಕ ಯಾವ ರೀತಿಯಾಗಿರಬೇಕು? ಒಳ್ಳೆಯ ಸೇವಕ ದೇವರನ್ನು ಮೆಚ್ಚಿಸುವಂಥವನಾಗಿರಬೇಕು. ನಾವು ಮುಂಚಿತವಾಗಿ ಓದಿರುವಂಥ ವಾಕ್ಯವೇ ಗಲಾತ್ಯಯವರಿಗೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಇದೇ ಸಾರಾಂಶ ಹೇಳಲ್ಪಡುವಂಥದ್ದಾಗಿದೆ. ಇವತ್ತು ನಾನು ಮನುಷ್ಯರನ್ನ, ದೇವರನ್ನ, ಯಾರನ್ನ ನಂಬಿ ಸೇವೆಯನ್ನು ಮಾಡ್ತಾ ಇದ್ದೀನಿ, ಯಾರನ್ನ ನಂಬಿ ಬೋಧನೆ ಮಾಡ್ತಾ ಇದ್ದೀನಿ? ಮನುಷ್ಯರನ್ನ ಮೆಚ್ಚಿಸುವುದನ್ನು ನೋಡ್ತಾ ಇದ್ದೀನಾ? ಮನುಷ್ಯರನ್ನ ಮೆಚ್ಚಿಸುವುದನ್ನು ನೋಡುವೆ ಎಂಬುದಾಗಿದ್ದರೆ, ನಾನು ಇನ್ನೂ ಮನುಷ್ಯರನ್ನ ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ಸೇವಕನಲ್ವಲ್ಲ. ಹಾಗಾದರೆ ಕರ್ತನ ಸೇವಕನ ಒಂದು ಗುರುತು ದೇವರನ್ನ ಪ್ರಿಯಪಡಿಸ್ತಾನೆ ಅಂತ ನೋಡಬೇಕು. ಅವನ ಸೇವೆ ದೇವರಿಗೆ ಅದು ಮೆಚ್ಚುಗೆಯಾಗಿದೆಯಾ? ಅವನ ವಾಕ್ಯಕ್ಕೆ ಅದು ಮೆಚ್ಚುಗೆಯಾಗಿದೆಯಾ? ಅವನ ಅಭಿಷೇಕಕ್ಕೆ ಮೆಚ್ಚುಗೆಯಾಗಿದೆಯಾ ಅಂತ ನೋಡಬೇಕು. ಕೊನೆಯದಾಗಿ ಒಂದು ಕಾರ್ಯವನ್ನು ಗಮನಿಸಿ, ಬಹಳ ಸರಳವಾದ ಆದಾಯವನ್ನು ಇಚ್ಛಿಸಿದವನಾಗಿರಬೇಕು. ನೀವು ಹುಡುಕುವಂಥ ಒಳ್ಳೆಯ ಸೇವಕನು ಒಂದು ಆದಾಯವನ್ನು, ಒಂದು ಕಾಸನ್ನು ಕೊಟ್ಟರೆ ಆ ಹಣಕ್ಕೋಸ್ಕರವಾಗಿ ಬಂದು ಹಾರುತ್ತಾ ಆ ಹಣಕ್ಕೋಸ್ಕರವಾಗಿ ಸತ್ಯವನ್ನು ಕೂಡ ವಿಭಾಗಿಸಿ ಕರ್ತನ ಆಜ್ಞೆಗಳ ಮುಖಾಂತರ ಕೆಳಮಟ್ಟದ ಆದಾಯವನ್ನು ಬಯಸದವನಾಗಿ ಇರಬೇಕು. 1 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 3-8 ವಾಕ್ಯಗಳು ಸೇವಕನ ಬಗ್ಗೆ ಹೇಳ್ತಾರೆ ನೋಡಿ. ಅವನು ಮದ್ಯಪಾನ ಪ್ರಿಯನು, ಒಡೆಯುವವನು, ಕೆಟ್ಟ ಆದಾಯವನ್ನು ಬಯಸುವವನಾಗಿರದೆ, ಇಷ್ಟಪಡುವವನಾಗಿರದೆ, ತಾಳ್ಮೆಯುಳ್ಳವನು, ಜಗಳವಾಡದವನು, ಹಣ ಆಸೆ ಇಲ್ಲದವನಾಗಿರಬೇಕು. ಹಾಗಾದರೆ ಕೆಟ್ಟ ಆದಾಯ, ಹಣದ ಆಸೆ, ವಿಧ ವಿಧವಾಗಿ ಹೆಸರನ್ನು ತೋರಿಸಿ ಕಾಣಿಕೆಯನ್ನು ವಸೂಲು ಮಾಡಿ ನಮ್ಮ ಬಳಿ ಇರುವುದನ್ನು ಬರೆಸಿಕೊಳ್ಳಬೇಕೆಂಬುದಾಗಿ ಬಹಳ ನೋಡ್ತೀವಿ. ಹಂಗೆಲ್ಲ ಇದಕ್ಕೆಲ್ಲ ಉದಾಹರಣೆ ಹೇಳಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಅವರು ದುಷ್ಟ ಕೆಲಸದವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಸೇವಕರ ವಿಷಯದಲ್ಲಿ ಬಹಳ ಗಮನವಾಗಿರಬೇಕು. ಏನೋ ಒಂದು ಸೇವೆ, ಏನೋ ಒಂದು ಸಭೆ, ಯಾವುದಾದರೂ ಒಬ್ಬ ಸೇವಕರನ್ನು ಹಿಂಬಾಲಿಸೋದು ಹಂಗಲ್ಲ. ನೀವು ಎಲ್ಲವನ್ನು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಹಿಡಿದುಕೊಳ್ಳಬೇಕು. ಕೆಲವರು ಅವನು ಕಳ್ಳ, ಇವನು ಕಳ್ಳ ಎನ್ನುವುದಕ್ಕೋಸ್ಕರ ಅವರು ಒಳ್ಳೆಯವರ ಎನ್ನುವುದನ್ನು ನೀವು ಪರಿಶೋಧಿಸಿ ತಿಳ್ಕೋಬೇಕು. ಉಳಿದವರೆಲ್ಲ ಹೇಳ್ತಾರಲ್ಲ, ಹಾಗಾದರೆ ಇವರು ಒಳ್ಳೆಯವರಾಗಿದ್ದಾರೆ, ಅದೆಲ್ಲ ಗುರುತು. ಹಾಗಾದರೆ ಅದರಲ್ಲೂ ನಾವು ಬಹಳ ಗಮನವಾಗಿದ್ದು ಎಲ್ಲವುಗಳನ್ನು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಆರಿಸಿಕೊಂಡು ಅದನ್ನು ಹಿಂಬಾಲಿಸಿರಿ. ಅದುವೇ ನಿಮ್ಮನ್ನು ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನಿಗೆ ತಕ್ಕ ಬೆಳವಣಿಗೆಯನ್ನು ನಿಮ್ಮಲ್ಲಿ ಉಂಟು ಮಾಡುವಲ್ಲೂ ಸಾಧ್ಯ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣವ. ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಕರ್ತನಾಗಿರುವ ದೇವರು ಈ ದಿನದಲ್ಲಿ ನಿಮ್ಮನ್ನು ಪ್ರಕಟಿಸಿ ಮಾತಾಡಿದ್ದೀರಾ. ಸೇವಕರು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಸತ್ಯವೇದ ಒತ್ತು ಕೊಟ್ಟು ಇಡುವುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲ ದೇವರೇ, ಆ ಸೇವೆಯಲ್ಲಿಯೂ ಒಳ್ಳೆಯ ಸೇವಕರು, ಕೆಟ್ಟ ಸೇವಕರು, ಬೆರೆತಿರುವಂತಹ ಸೇವಕರು ಅರ್ಥ ಮಾಡ್ಕೊಂಡಿದ್ದೀವಿ. ಕೆಲವು ಸೇವಕರು ಅಪ್ರಯೋಜನವಾದ, ಪ್ರಯೋಜನವಿಲ್ಲದಿರುವಂತಹ ಸೇವಕರನ್ನು ಅರ್ಥ ಮಾಡ್ಕೊಂಡಿವೆ. ನಾವು ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಬೆಳೆಯಲು, ಫಲವನ್ನು ಕೊಡಲು,
ನಾವು ಒಳ್ಳೆಯ ಸೇವಕರನ್ನು ಹಿಂಬಾಲಿಸುವವರಾಗಿಯೂ ಒಳ್ಳೆಯ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವವರಾಗಿಯೂ ಪರಿಶೋಧಿಸಿ ನೋಡತಕ್ಕ ದುಷ್ಟ ಕೆಲಸದವರನ್ನು, ಕರ್ತನನ್ನು ಬಿಟ್ಟು ಬೇರೆ ಕಾರ್ಯದಲ್ಲಿ ಸೇವೆಯನ್ನು ಮಾಡುವವರನ್ನು, ಅವರ ಗುರುತುಗಳನ್ನು, ನಿಜವಾದ ಸೇವಕರ ಅವರ ಗುರುತುಗಳನ್ನು ನಮಗೆ ಪ್ರಕಟಿಸಿ ಹೇಳಿದ್ದೀರಾ. ದೇವರೇ, ಇದನ್ನು ಮನಸ್ಸಲ್ಲಿ ಸ್ವೀಕರಿಸಿಕೊಂಡು ನಮ್ಮ ಜೀವನ ಕುರಿತಾಗಿ, ನಿತ್ಯ ಜೀವಿತದ ಕುರಿತಾಗಿ ಅಕ್ಕರೆ ಉಳ್ಳವರಾಗಿ ಜವಾಬ್ದಾರಿ ಮಾಡತಕ್ಕ ಹಾಗೆ ಎಲ್ಲವುಗಳನ್ನು ಪರಿಶೋಧಿಸಿ ನೋಡಲು ನಮ್ಮನ್ನು ಜ್ಞಾನವುಳ್ಳವರಾಗಿ ಮಾರ್ಪಡಿಸಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ಕರ್ತನ ದೇವರಾತ್ಮನು ಇಳಿಯಲಿ, ಅವರ ಕಣ್ಗಳು ತೆರೆಯಲ್ಪಡಲಿ, ಅವರು ಒಳ್ಳೆಯದನ್ನು ಕೆಟ್ಟದನ್ನು ತಿಳಿದುಕೊಳ್ಳುವ ಹಾಗೆ, ದೇವರಾದ ಕರ್ತನೊಂದಿಗೆ ಬೇಕಾಗಿರುವ ವ್ಯತ್ಯಾಸಗಳನ್ನು ಅವರು ಅರ್ಥ ಮಾಡಿಕೊಳ್ಳತಕ್ಕ ಹಾಗೆ ಹೃದಯದಲ್ಲಿ ಒಳ್ಳೆ ಭಾವನಾತ್ಮಕ ಆತ್ಮವನ್ನು ನೀವು ಅವರಲ್ಲಿ ಉಂಟು ಮಾಡಿರಿ ದೇವರೇ. ದೇವರ ಕೈಗಳಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ಈ ವಾರವನ್ನು ಕರ್ತನ ಪ್ರಸನ್ನತೆಯನ್ನು ನಾವು ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಮಕ್ಕಳ ಕೆಲಸವನ್ನು ಆಶೀರ್ವಾದ ಮಾಡಿರಿ, ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿರಿ. ಅವರು ಕೈ ಇಟ್ಟು ಮಾಡುವಂತಹ ಒಂದೊಂದು ಕಾರ್ಯದಲ್ಲಿಯೂ ದೇವರ ಶಕ್ತಿ ಪ್ರಕಟವಾಗಲಿ. ಈ ವಾರದಲ್ಲಿ ಅವರು ಹೋಗುವ ಬರುವ ದಾರಿಯನ್ನು ಕಾದುಕೊಳ್ಳಿರಿ. ಲೋಕದ ಸುತ್ತಲೂ ಬರುತ್ತಿರುವಂತಹ ಯಾವ ಕೆಡುಕು ನಿಮ್ಮನ್ನು ನಂಬುವಂಥ ಯಾರ ಮೇಲೂ ಬಾರದ ದೇವರೇ, ಅದು ಬಲಗೊಳ್ಳದ ಹಾಗೆ ನಿಮ್ಮ ಪರಿಶುದ್ಧ ರೆಕ್ಕೆಗಳ ನಿಮ್ಮ ಮಕ್ಕಳನ್ನು ಮರೆಮಾಡಿಕೊಂಡು ಸಂರಕ್ಷಿಸಿ ಕಾಪಾಡಿರಿ. ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ, ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸುವಿರಿ ತಂದೆಯೇ, ಆಮೇನ್. ಕರ್ತನು ನಮ್ಮ ಸಂಗಡ ಸಂದರ್ಶಿಸಿ ಹಲವು ಕಾರ್ಯವನ್ನು ಪ್ರಕಟಿಸಿ ಮಾತಾಡಿದ್ರು. ದೇವರು ನಮ್ಮ ಸಂಗಡ ಇದ್ದು ನೀವು ಕ್ರಿಸ್ತನ ಬೆಳವಣಿಗೆಯನ್ನು ಹೊಂದಬೇಕು ಎನ್ನುವುದರಲ್ಲಿ ವೈರಾಗ್ಯವುಳ್ಳವರಾಗಿದ್ದಾರೆ. ಆದ್ದರಿಂದ ಇಷ್ಟೊಂದು ಸೌಲಭ್ಯವನ್ನು, ಅವಕಾಶಗಳನ್ನು ದೇವರು ಏರ್ಪಡಿಸಿಕೊಟ್ಟಿದ್ದಾರೆ. ಆದರೆ ನೀವು ಎಲ್ಲವನ್ನ ನಂಬದೆ ಎಲ್ಲವನ್ನ ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಬಗೆಯಾಗಿ ಹಿಡಿದುಕೊಳ್ಳಬೇಕು ಎಂಬುದಾಗಿ ದೇವರು ನಮಗೆ ಆಲೋಚನೆಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಜೀವನದಲ್ಲಿ ಮರೆಯದೆ ನೀವು ಸ್ವೀಕರಿಸಿಕೊಂಡು ನಡೆಯಬೇಕು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಬರುವ ವಾರದಲ್ಲಿ ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.